श्रुतिस्पदे आलयं करुण परमपादं शंकरं लोकशंकरं शंकरं शंकराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छङ्करभगवत्पूज्यभावतगुरुभ्यो नमः। वन्दे तं सच्चिदानन्दं दिवर्यं महामतिं वेदान्तदारक्यं सद्गुरुं प्रणतोऽस्म्यहं सदाहं सम्प्रदायज्ञं यमीन्द्रं सदाश्रयं सद्गुरुं सच्चिदानन्दं सदाचारं समाश्रये। श्री श्री सरस्वती महासद्गुरुभ्यो नमः। ಈಗ 16ನೇ ಅಧ್ಯಾಯ ಆರಂಭ ಆಗಬೇಕು. ಒಂದ್ಸಲ ನಾನು 16ನೇ ಅಧ್ಯಾಯವನ್ನೇ ಶುರು ಮಾಡಿ ಪಾಠ ಮಾಡಿದ್ದೆ. ಈ ಸಲ ಮಂದೇನು ಶುರು ಮಾಡಿದ್ವಿ. ನಮ್ಮ ಸ್ವಾಮಿಗಳ ಅಭಿಪ್ರಾಯದಲ್ಲಿ ಈ 16ನೇ ಅಧ್ಯಾಯದಲ್ಲಿ ಹೇಳ್ತಕ್ಕಂಥ ದೈವಾಸುರ ಸಂಪತ್ತಿ ಭಾಗ ತಿಳ್ಕೊಂಡು ನಮ್ಮ ಆಸುರಿ ಸಂಪತ್ತೆಲ್ಲ ಬಿಟ್ಕೊಂಡು ಆಮೇಲೆ ನಾವು ಗೀತೆಗೆ ಇಳಿಬೇಕು ಅಂತ ಗುರುಗಳ ಅಭಿಪ್ರಾಯ. ಇಲ್ಲಿ ಹೇಳ್ತಕ್ಕಂಥ ಆಸುರಿ ಸಂಪತ್ತು ಎಷ್ಟು ವಿಸ್ತಾರವಾಗಿದೆ, ಎಷ್ಟು ಸೂಕ್ಷ್ಮವಾಗಿದೆ ನಾವು ತಿಳ್ಕೊಬೇಕು. ನಾವು ದೈವಿ ಸಂಪತ್ತು ನಾವು ಅನ್ಕೊಂಡ್ಬಿಡ್ತೀವಿ, ನಮ್ಮಲ್ಲಿ ಎಷ್ಟು ಕೆಟ್ಟ ಗುಣ ಇದೆ ನಮ್ಗೆ ಗೊತ್ತೇ ಆಗೋಲ್ಲ. ಇವರು ನಮ್ಮ ವಂಶ ಎಂಥ ವಂಶ, ನಮ್ಮ ಬ್ರಹ್ಮನಿಂದಲೂ ಇವತ್ತಿವರೆಗೂ ವೇದದ ಪರಂಪರೆ ಲುಪ್ತವಾಗಿಲ್ಲ ಅಂತ ಅನ್ಕೊಳ್ಳೋದು. ಆಸುರಿ ಸಂಪತ್ತು ಬೈದಿದ್ದಾರೆ ಹಾಗೆ ಹೇಳ್ಕೊಳ್ಳೋದನ್ನ. ನಾವು ಬ್ರಾಹ್ಮಣರು ಅಂಥವ್ರಿಂದ ಅದು ಆಸುರಿ ಸಂಪತ್ತು ಅಂತ ಹೆಮ್ಮೆ ಪಟ್ಕೊಳ್ಳೋದು. ಹೆಮ್ಮೆ ಪಟ್ಕೊಳ್ಳೋದ್ರಲ್ಲಿ ಆಸುರಿ ಸಂಪತ್ತು ಅಂತಂದ್ರೆ ಅದು ಬಹಳ ಸೂಕ್ಷ್ಮವಾಯಿತು. ಆಸುರಿ ಸಂಪತ್ತಿನ ವಿಚಾರ ಬರೀ ಹೊಡೆಯೋದು, ಬಡಿಯೋದು, ಕಡಿಯೋದು, ಅತ್ಯಾಚಾರ, ಅನಾಚಾರ, ದುರಾಚಾರ ಮಾತ್ರ ಅಲ್ಲ, ಏನೇನೋ ಸ್ವಭಾವ ಗುಣ ಇದೆ ಅದರಲ್ಲೆಲ್ಲ ಇದು ಆಸುರಿ ಸಂಪತ್ತು ಅಂತ. ಹಾಗಾಗಿ ಅದನ್ನು ಮುಂಚೆ ಹೇಳಬೇಕು ಗುರು ಅಭಿಪ್ರಾಯ. 16ನೇ ಅಧ್ಯಾಯ ಮುಂಚೆ ಓದ್ಬೇಕಂತೆ. ದೈವಿ ಆಸುರಿ ರಾಕ್ಷಸಿ ಚ ಇತಿ ಪ್ರಾಣಿನಾಂ ಪ್ರಕೃತಯಃ 9ನೇ ಅಧ್ಯಾಯೇ ಸೂಚಿತಾಃ. ಪ್ರಾಣಿನಾಂ ಅಲ್ಲಿ 9ನೇ ಅಧ್ಯಾಯದಲ್ಲಿ ಮೋಘ ಶಾಮೋಘ ಕರ್ಮಾಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸಿ ಮಾಸುರಿ ಚೈವ ಪ್ರಕೃತಿ ಮೋಹಿನಿ ಹಿಂಸಿತಾ ಅಂತೇಳಿ ಅಲ್ಲಿ ರಾಕ್ಷಸಿ ಪ್ರಕೃತಿ ಆಸುರಿ ಪ್ರಕೃತಿ ಅಂತ ಹೇಳಿದ್ರು. ಜೊತೆಯಲ್ಲಿ ದೈವಿ ಪ್ರಕೃತಿಯನ್ನು ದೈವಿ ಸಂಪತ್ತಿ ಮೋಕ್ಷ ಬಂದು ಇಲ್ಲಿ ಬರುತ್ತೆ. ಅಲ್ಲಿ ದೈವಿ ಸಂಪತ್ತನ್ನು ಸಂಘವಾಗಿ ಹೇಳಿದ್ದಾನೆ 12, 13 ಅಲ್ಲಿ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವಿ ಪ್ರಕೃತಿ, ರಾಕ್ಷಸಿ ಆಸುರಿ ರಾಕ್ಷಸಿ ಆಸುರಿ ಚೈವ ಪ್ರಕೃತಿ ಮೋಹಿನಿ ಶಿತ ರಾಕ್ಷಸಿ ಪ್ರಕೃತಿ. ಹೀಗೆ 9ನೇ ಅಧ್ಯಾಯದಲ್ಲಿ ದೈವಿ ಪ್ರಕೃತಿ ಅಂದರೆ ಶಬದಮಾದಿ ಗುಣಸಂಪನ್ನನಾಗಿರೋದು ದೈವಿ ಸಂಪತ್ತು. ಸಾತ್ವಿಕನಾಗಿರೋದು, ಶಬದಮಾದಿ ಗುಣಸಂಪನ್ನಾಗಿರೋದು, ಸಾಧನತೆ ಅಷ್ಟೇ ಸಂಪನ್ನಾಗಿರೋದು, ಸತ್ಯ ಅಹಿಂಸೆ ಬ್ರಹ್ಮಚರ್ಯ ಅಸ್ಥೇಯ ಶೌಚ ಸದಾಚಾರ ಕೊಡೋದು ದೈವಿ ಸಂಪತ್ತು. ಆಸುರಿಯಿಂದ ಭೋಗ ಪ್ರಧಾನವಾದ ಜೀವನ ಆಸುರಿ, ರಾಕ್ಷಸಿಯಿಂದ ಹಿಂಸಾ ಪ್ರಧಾನವಾದ ಜೀವನ ರಾಕ್ಷಸಿ. ಸಾಮಾನ್ಯವಾಗಿ ಅಸುರನ್ನು ರಾಕ್ಷಸರು ಅಂತಾರೆ, ಅಸುರರು ಅಂತಾರೆ. ಆದರೆ ಅಗ್ನಿಯನ್ನು ಅಸುರ ಅಂತಾರೆ. ತಮಗ್ನ ರುದ್ರೋ ಅಸುರೋ ಮಹೋ ದಿವ. ನೀವು ಅಸುರನಾಗಿದೆಯಲ್ಲ, ಅಲ್ಲಿ ಅಸುರ ಅಂದರೆ ಅಸುಷು ರಮತೆ, ಅಸೂನ್ ರಮಯತಿ ಹಂಗೆ ಮಾಡಿದ್ದಾರೆ. ನಮ್ಮ ಪ್ರಾಣಿನ ಸಂತೋಷ ಪಡಿಸ್ತಾನೆ, ಅದೇ ಅಸುರ ಅಂತ. ಅಸುರ ಅನ್ನೋದು ಅವನು ಹೇಳಿದಾನೆ ಪ್ರಹ್ಲಾದ, ನಾನು ಬ್ರಹ್ಮಾದಿಗಳೇ ನಿನ್ನ ಸಂತೋಷ ಪಡಿಸ್ತಿಲ್ಲ ಸ್ತೋತ್ರದಿಂದ ಪರಮಾತ್ಮ, ನಾನು ಅಸುರ ಯೋನಿ ಹುಟ್ಟಿದವನು, ನಾನೆಂತ ಸಂತೋಷ ಪಡಿಸ್ತೀನಿ ನಿನ್ನನ್ನು ಅಂತ ಪ್ರಹ್ಲಾದ ಹೇಳ್ಕೊಂಡಿದ್ದಾನೆ. ದೈವಿ ಸಂಪತ್ತಿನ ಸಾತ್ವಿಕ ಸಂಪತ್ತಿನ ಕೂಡ್ಕೊಂಡಂಥ ಬ್ರಹ್ಮಾದಿಗಳೇ ಸತ್ವೈಕತಾನ ಮನಯೋಪಿ ಅಂತ ಹೇಳ್ತಾನೆ. ಸತ್ವೈಕತಾ ಮುನಿಗಳು ಕೂಡ ಸಂತೋಷ ಪಡಿಸ್ತೀನಿ, ನಾನು ನಿನ್ನನ್ನು ಸಂತೋಷ ಪಡಿಸ್ತೀನ. ಏನಿದು ಭಗವಂತ, ನನ್ನಂಥವನು ನೀನು ಅನುಗ್ರಹ ಮಾಡಿದೆ ತೋರ್ಕೊಂಡೆ ಅಂತಂದ್ರೆ ಅದು ನನ್ನ ಭಾಗ್ಯವೇ, ಅದು ನಿನ್ನ ಕಾರುಣ್ಯ, ನಿನ್ನ ಒಂದು ಔದಾರ್ಯವೇ ಹೊತ್ತು ನನ್ನದೇನೂ ವಿಶೇಷ ಇಲ್ಲ ಅಂತ ನನ್ನ ಭಾಗ್ಯ ಅನ್ಕೋತಿದ್ದ. ಹಾಗೆ ದೈವಿ ಪ್ರಕೃತಿ, ಆಸುರಿ ಪ್ರಕೃತಿ, ರಾಕ್ಷಸಿ ಪ್ರಕೃತಿ ಅಂತ ಹೇಳಿ ಪ್ರಾಣಿಗಳಿಗೆ ಪ್ರಕೃತಿ ಅಂದ್ರೆ ಏನೋ ಹುಟ್ಟಾಗಿ ಬರುವಂತಹ ಒಂದು ಸ್ವಭಾವ, ನೇಚರ್ ಅಂತಾರೆ ಇಂಗ್ಲೀಷ್. ಅದು ಪ್ರಯತ್ನ ಪಡದೇನೆಯೇ ಬೈ ಬರ್ತಾಗಿ ಜನ್ಮತಃ ಬರುವಂತಹ ಒಂದು 8 ಮಕ್ಕಳನ್ನ ಬಿಡು, 8 ಮಕ್ಕಳಿಗೆ ಒಂದು ಭಾಳ ಡೀಸೆಂಟ್ ಆಗಿರುತ್ತೆ, ಒಂದು ಭಾರಿ ಚೇಷ್ಟೆ ಮಾಡುತ್ತೆ, ಒಂದು ಇನ್ನೊಂದು ಪರ್ಸತ್ತೆ, ಒಂದು ಇನ್ನೊಂದು ಕಿತ್ಕೊಳುತ್ತೆ, ಆಟ ತನ್ನತೆ ಇದ್ದಿದ್ದಲ್ದೇ ಅದನ್ನು ಕಿತ್ಕೊಳುತ್ತೆ. ಅದು ಸ್ವಭಾವ. ಆ ಮಗುಗೆ ಇನ್ನೊಬ್ಬ ಆಟ ಆಡೋಕ್ಕೂ ಬಿಡಲ್ಲ, ತಂದು ಕೊಡಲ್ಲ, ಆ ಮಗು ಇರುತ್ತೆ. ಒಂದು ಮಗು ಏನು ಕೇಳ್ಕೊಂಡು ಕೊಟ್ಬಿಡುತ್ತೆ ಅದು. ಒಂದು ಮಗು ಹೊಡೆಯುತ್ತೆ, ಕೀ ಮಾಡುತ್ತೆ, ಇನ್ನೊಂದು ಮಗು ಸುಮ್ಮನೆ ಅಳುತ್ತೆ ಹೊರತು ಏನು ಮಾಡಲ್ಲ. ಇದೆಲ್ಲ ಗೊತ್ತಾಗುತ್ತೆ. ಅವ್ರು ಏನು ಅಭ್ಯಾಸ ಮಾಡ್ಕೊಂಡಿದೆ ಅಂದರೆ ಜನ್ಮತಃ ಇರುವಂಥ ಗುಣಗಳು. ಹೀಗೆ ಪ್ರಕೃತಿಗಳು
ಮೂರು ತರಹ ಇದೆ ಅನ್ನೋದನ್ನು 9ನೇ ಅಧ್ಯಾಯದಲ್ಲಿ ಸೂಚನೆ ಮಾಡಿದ ಪರಮಾತ್ಮ. ತಾಸಾಂ ವಿಸ್ತರಣೆ ಪ್ರದರ್ಶನಾಯ ಅಭಯಂ ಸತ್ವ ಸಂಶುದ್ಧಿ ಇತ್ಯಾದಿ ಅಧ್ಯಾಯ ಆರಭ್ಯತೆ. ಅಭಯಂ ಸತ್ವ ಸಂಶುದ್ಧಿ ಇತ್ಯಾದಿ ಅಧ್ಯಾಯ ತಾಸಾಂ ವಿಸ್ತಾರೇಣ ಪ್ರದರ್ಶನಾಯ ಅನ್ಬಾರ್ದು. ವಿಸ್ತಾರ ಅನ್ನೋದು ದೇಶಕ್ಕೆ, ಗ್ರಂಥಕ್ಕೆ ವಿಸ್ತಾರ ಸೂತ ಮಾಡಿಬಿಟ್ಟಿದ್ದಾರೆ. ವಿಸ್ತಾರ ಅನ್ನೋದು ಗ್ರಂಥಕ್ಕೆ, ದೇಶಕ್ಕೆ ವಿಸ್ತಾರ, ಜಾಗ ವಿಸ್ತಾರ ಇದೆ ಹೇಳ್ಬೋದು. ಗ್ರಂಥ ವಿಸ್ತಾರ ಅನ್ಬೇಕು. ಹಾಗೆ ಭಾಷಿಕರು ಅದನ್ನು ಬಹಳ ಎಚ್ಚರಿಕೆಯನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ತಾಸಾಂ ಕಾಸಾಂ ದೈವೀನಾಂ ಪ್ರಕೃತೀನಾಂ ಆಸುರೀನಾಂ ರಾಕ್ಷಸಾನಾಂಚ ಪ್ರಕೃತೀನಾಂ ವಿಸ್ತರೇಣ, ಡೀಟೇಲ್ ಆಗಿ ಈ ಅದ್ರ ಬಗ್ಗೆ ಪೂರ್ತಿ ಒಂದು ಇದು ಕೊಟ್ಬಿಡ್ತೀನಿ, ಹಿಸ್ಟ್ರಿ ಕೊಟ್ಬಿಡ್ತೀನಿ ಅಂತ ಹೇಳಿ ಅದನ್ನು ತೋರ್ಸೋಕ್ಕೋಸ್ಕರವಾಗಿ ಫಸ್ಟು ದೈವಿ ಸಂಪತ್ತನ್ನು ಹೇಳ್ತಾರೆ. ಅಭಯಂ ಸತ್, ಮೊದಲನೇ ಗುಣ ಬ್ರಾಹ್ಮಣರದ್ದು ದೈವಿ ಗುಣ ಯಾವುದು ಅಂದರೆ ಹೆದರಿಕೆ ಇರೋದಂತೆ. ನಂಗೆ ಯಾಕೋ ಹೆದರಿಕೆ ಆಗುತ್ತೆ, ಒಬ್ಬನೇ ಮಲಗೋಕ್ಕೆ ಹೆದರಿಕೆ, ಒಬ್ಬನೇ ಹೋಗೋಕ್ಕೆ ಹೆದರಿಕೆ, ಅದು ನಿಮಗೆ ದೈವಿ ಪ್ರಕೃತಿ ಕಮ್ಮಿ ಅಂತ ಅರ್ಥ. ದೇಹಾಭಿಮಾನ ಹೆಚ್ಚು ಅಂತ ಅರ್ಥ. ದೇಹಾಭಿಮಾನ ಉಳ್ಳವನಿಗೆ ಭಯ, ನಾಚಿಕೆ, ಸಂಕೋಚ, ಕಸಿಬಿಸಿ ಎಲ್ಲ ಆಗೋದು. ದೇಹಾಭಿಮಾನ ಇಟ್ಟವನಿಗೆ ಏನಾಗಲ್ಲ. ಫಸ್ಟು ಅಭಯತ್ವ ಕಳ್ಕೊಬೋದು. ಎಲ್ಲೂ ಭಯ ಇರಬಾರ್ದಂತೆ. ಭಯ ಯಾವುದಕ್ಕೆ ಇರಬೇಕು ಅಂದರೆ ಪಾಪಕರ್ಮ ಮಾಡೋಕ್ಕೆ ಭಯ ಇರಬೇಕಂತೆ. ಕಳ್ತನ ಮಾಡೋಕ್ಕೆ, ಸುಳ್ಳು ಹೇಳೋದಕ್ಕೆ, ಅನ್ಯಾಯ ಮಾಡೋದಕ್ಕೆ, ತೊಂದರೆ ಮಾಡೋದು, ಅದಕ್ಕೆ ಭಯ ಪಡಬೇಕೆ ಹೊರತು ಇನ್ನು ಯಾವುದಕ್ಕೂ ಭಯ ಪಡಬಾರ್ದು. ಹಾಗಾಗಿ ಅಭಯಂ ಸತ್ವ ಸಂಶುದ್ಧಿ, ಸತ್ವ ಅಂದರೆ ಅಂತಃಕರಣ, ಅದರ ಶುದ್ಧಿಯಿಂದ ಅದರ ಕಾಮಾದಿ ದೋಷ ಇಲ್ಲದೇ ಇರೋದು. ಅದನ್ನೇ ಶುರು ಮಾಡ್ಕೊಳ್ತಾನೆ ಭಗವಂತ. ಆ 3 ಗುಣಗಳಲ್ಲಿ ದೈವಿ ಗುಣಗಳನ್ನು ಹೇಳ್ಕೊಂಡು ಶುರು ಮಾಡ್ಕೊಳ್ತಾನೆ. ಅದಕ್ಕಾಗಿ ಅಧ್ಯಾಯ ಆರಂಭವಾಗ್ತಾ ಇದೆ, 16ನೇ ಅಧ್ಯಾಯ. ತತ್ರ ಸಂಸಾರ ಮೋಕ್ಷಾಯ ದೈವಿ ಪ್ರಕೃತಿ ನಿಬಂಧಾಯ ಆಸುರಿ ರಾಕ್ಷಸಿ ಚ ಇತಿ. ತತ್ರ ಸಂಸಾರ ಮೋಕ್ಷಾಯ ದೈವಿ ಪ್ರಕೃತಿ ನಿಬಂಧಾಯ ಆಸುರಿ ರಾಕ್ಷಸಿ ಚ ಇತಿ. ದೈವ್ಯಾಹ ಆದಾನಾಯ ಪ್ರದರ್ಶನಂ ಕ್ರಿಯತೆ, ಯಾಹ ಆದಾನಾಯ ಪ್ರದರ್ಶನಂ ಕ್ರಿಯತೆ, ಇತರಯೋಃ ಪರಿವರ್ಜನಾಯ. ಇತರಯೋಃ ಪರಿವರ್ಜನಾಯ ಚ. ತೇಷು ಮಧ್ಯೆ ತತ್ರ, ತರಲು ಸಪ್ತಮ ಮಧ್ಯೆ ತತ್ರ, ಅವುಗಳಲ್ಲಿ ಅಂತ ಆ 3 ಪ್ರಕೃತಿಗಳಲ್ಲಿ 3 ಇದೆಯಲ್ಲ, ದೈವಿ ರಾಕ್ಷಸಿ ಆಸುರಿ, ಅವುಗಳಲ್ಲಿ ಸಂಸಾರ ಅನ್ನುವಂತಹ ಒಂದು ಬಂಧನ ಇದೆಯಲ್ಲ, ಕಷ್ಟ ದುಃಖ, ಅದನ್ನು ಬಿಡುಗಡೆ ಹೊಂದುವುದಕ್ಕೆ ದೈವಿ ಪ್ರಕೃತಿ ಸಹಾಯ ಮಾಡುತ್ತೆ. ಅದು ಸಾಧನವಾಗಿದೆ. ಅದನ್ನೇ ಆಶ್ರಯಿಸ್ಕೋಬೇಕು. ಸಂಸಾರದಿಂದ ಬಿಡುಗಡೆ ಹೊಂದಬೇಕು, ದುಃಖದಿಂದ ಬಿಡುಗಡೆ ಹೊಂದಬೇಕು, ಆತ್ಯಂತಿಕ ಪುರುಷಾರ್ಥ ಹೊಂದಬೇಕು ಅಂದರೆ ದೈವಿ ಸಂಪತ್ತನ್ನು ಚೆನ್ನಾಗಿ ಬೆಳೆಸ್ಕೋಬೇಕು. ಇನ್ನು ಕಟ್ಟಾಕೋಬೇಕು, ಇನ್ನಷ್ಟು ದುಃಖ, ಕಷ್ಟ, ಅನರ್ಥ, ಭಯ ಇದು ಎಲ್ಲಕ್ಕೂ ಸಿಕ್ಕಾಕೋಬೇಕು ಅಂತಿದ್ರೆ ಆಸುರಿ ಪ್ರಕೃತಿ, ರಾಕ್ಷಸಿ ಪ್ರಕೃತಿ ಅನ್ನುವಂಥದ್ದು ಅದು ಅದಕ್ಕಾಗಿರುವಂಥದ್ದು ಅಂತ. ಅದರಿಂದ ಆಯಿತು, ದೈವಿ ಪ್ರಕೃತಿ ಒಂದೇ ಹೇಳಿದ್ರೆ ಸಾಕಲ್ಲ, ಆಸುರಿ ಪ್ರಕೃತಿ ಯಾಕೆ ಹೇಳ್ತೀರಾ ಅಂದರೆ, ಹೌದು, ದೈವಿ ಪ್ರಕೃತಿ ಯಾವುದು ಅಂತ ಹೇಳ್ತಾ ಅದನ್ನು ಸ್ವೀಕಾರ ಮಾಡೋದಕ್ಕೋಸ್ಕರವಾಗಿ ದೈವಿ ಪ್ರಕೃತಿ ಹೇಳ್ತೀವಿ. ಆಸುರಿ ಪ್ರಕೃತಿಯಿಂದ ಯಾತಕ್ಕೆ ಹೇಳ್ತೀವಿ ಅಂದರೆ ಬಿಡೋಕ್ಕೋಸ್ಕರವಾಗಿ. ಈಗ ಅಥಾತೋ ಧರ್ಮ ಜಿಜ್ಞಾಸ ಅನ್ನುವಾಗ ಅಧರ್ಮ ಜಿಜ್ಞಾಸೆಯನ್ನು ಮಾಡಬೇಕು. ಕೆಲಸ ಗೊತ್ತಾಗೋದೇ ಇಲ್ಲ, ಇಸ್ಪೀಟ್ ಆಡೋದಕ್ಕೆ ನಮ್ಗೆ ಜಾಗ ಇಲ್ಲ, ನಮ್ಗೆ ತುಂಬ ಕಷ್ಟ ಆಗ್ತಾ ಇದೆ, ಅದಕ್ಕೊಂದು ಸಣ್ಣ ಬಿಲ್ಡಿಂಗ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀವಿ, ಡೊನೇಷನ್ ಕೊಡಿ ಕೇಳಿ ಬರ್ತಾರೆ. ಕೊಡಬಾರ್ದಂತೆ ಅದಕ್ಕೆ. ಪಾಪ ಆಟ ಆಡ್ತಾರೆ ಹುಡುಗರು, ಅವರು ಇಸ್ಪೀಟ್ ಆಡ್ತಾರೆ. ನಾವೇನು ಕೊಟ್ಟ ಏನು ಇಸ್ಪೀಟ್ ಆಡೋದು ಅನ್ನೋದು ಜೂಜು. ಮಲ್ಲಿಕಮ್ಮ ನೋಡ್ತಿದ್ದಾರೆ, ಬೈತಾರೆ. ಬ್ಯಾಟ್ರಿ ಮಾಡಿದ್ರು. ಮಲ್ಲಿಕಮ್ಮ ಹೇಳ್ತೀನಿ ಅಂತೀನಿ, ಮಲ್ಲಿಕಮ್ಮ ಬರ್ಬಿಟ್ರೆ ಭಯ, ಅವ್ರಿಗೆ ಬೈತಾರೆ ಅಂತ. ಹೀಗೆ ದೈವಿ ಪ್ರಕೃತಿಯನ್ನು ತಗೋಬೇಕಂತೆ. ಆದಷ್ಟು ಅದನ್ನೇ ಪ್ರಾಕ್ಟೀಸ್ ಮಾಡಿಸ್ಕೋಬೇಕು, ರೂಢಿಸ್ಕೋಬೇಕು, ಊರಿಸ್ಕೋಬೇಕು. ಯಾವ ಕಾರಣಕ್ಕೂ ಆ ಆಸುರಿ ಮತ್ತು ರಾಕ್ಷಸಿ ಪ್ರಕೃತಿ ಕಾಂಪ್ರಮೈಸ್ ಆಗಬಾರ್ದು. ಏನು ಮಾಡೋದು ಒಪ್ಕೋಬಾರ್ದು. ಕಷ್ಟ ಆಗ್ಬೋದು, ಅದು ಈ ಸುಳ್ಳು ಹೇಳು, ಸುಳ್ಳು ಹೇಳಿದ್ದು ಭಾಳ ಕಷ್ಟ ಆಗುತ್ತೆ, ನಾನು ಬಂದಿರಲಿಲ್ಲ ಅಂತ ಹೇಳು, ಅದು ಏನೇನು ಹೇಳ್ಕೊಡ್ತಾರೆ. ಹೋಗಿರ್ತಾನೆ ಇಸ್ಪೀಟ್ ಆಡೋಕ್ಕೋ ಇನ್ನೇನಕ್ಕೋ ಹೋಗಿರ್ತಾನೆ, ಸಿನಿಮಾ ಹೋಗಿರ್ತಾನೆ. ನಾಳೆ ನಮ್ಮ ಅಪ್ಪ ನಿನ್ನ ಅಂತ ಕೇಳ್ತಾರೆ, ಕೇಳಿದಾಗ ಇಲ್ಲ ಅವ್ನು ಬಂದಿಲ್ಲ ಅಂತ ಹೇಳು, ಬಂದಿದ್ದೆ ಹೇಳ್ಬೇಡ ಹಾಗೆ ಅಂತ ಹೇಳ್ಕೊಡ್ತಾ ಇರ್ತಾರೆ. ಯಾಕಂದ್ರೆ ಬಂದಿದ್ದಾನೆ ಬಿಟ್ಟರೆ ಕಳ್ಳ ಮಗನೇ ಸುಳ್ಳು ಹೇಳಿದ್ಯಾ ಅಂತೇಳಿ ಹೊಡಿತಾರೆ. ತಪ್ಪಿಸ್ಕೋಬೇಕು. ಯಾಕಂದರೆ ಬೀಸೋ ದೊಣ್ಣೆ ತಪ್ಪಿದೆ 100 ವರ್ಷ ಆಯುಸ್ಸು ಅಂತ. ಏನು ಅಪ್ಪ ಹೊಡೆಯೋ ತಪ್ಪಿಸಿದೆ, ಏನೋ ಆಗಲಿ, ಹೊಡೆಯೋ ತಪ್ತಾ ಸುಳ್ಳು ಹೇಳಿದ ಪಾಪ ಅದು ಮುಂದೆ ಯಾವತ್ತೋ ಅದು ನೋಡ್ಕೊಳ್ಳೋಣ. ಹಾಗಾಗಬಾರ್ದು, ಆ ಥರ ಮಾಡ್ಕೋಬಾರ್ದು. ಯಾವತ್ತೂ ಅಷ್ಟೇ ನೇರವಾಗಿರಬೇಕು, ಸರಳವಾಗಿರಬೇಕು, ಸಹಜವಾಗಿರಬೇಕು, ಪ್ರಾಮಾಣಿಕವಾಗಿರಬೇಕು. 3 ಏನು ಹೇಳ ಮತ್ತೆ ಸಹಜವಾಗಿರಬೇಕು, ಸರಳವಾಗಿರಬೇಕು, ಪ್ರಾಮಾಣಿಕವಾಗಿರಬೇಕು. ನಿನ್ನ ಮನಸ್ಸು
ನಿಂದೆ ಒಪ್ಪಬೇಕು ನಿನ್ನ ನಡವಳಿಕೆನ. ಹಿಂಗೆ ಮಾಡಿದ್ಮೇಲೆ ಆ ಗಿಲ್ಟಿ ಭಾವನೆ ಬರ್ತಾ ಇರಬಾರ್ದು. ಅಯ್ಯೋ ನಾನು ಸಾಯಿಸ್ಬಿಟ್ಟೆ, ಇದು ಮಾಡ್ಬಿಟ್ಟೆ, ಜಿರ್ಲಿ ಎಲ್ಲ ಸಾಯಿಸ್ಬಿಟ್ಟೆ ಮಾಡಿದ್ರೆ ಆ ಗಿಲ್ಟಿ ಭಾವನೆ ಚುಚ್ತಾ ಇದ್ರೆ ಮಾಡಿ ತಪ್ಪು ನೀನು ಅಂತ ಮಾಡಲೇಬಾರ್ದು. ಅವಾಗ ಅಂಥದ್ದಾಗತ್ತೆ. ಅಂದರೆ ಸುಳ್ಳು ಹೇಳಿದ್ರೆ ಏನೋ ಮಾಡಿ ತಪ್ಪು ಮಾಡಿದ್ರೆ ಅದು ಚುಚ್ತಾ ಇರುತ್ತೆ ಮನಸ್ಸಿಗೆ. ಬಹಳ ಅದು ಕಹಿ, ಟೂ ಬಿಟ್ಟರ್, ಅದು ಕಹಿ, ಅದು ಅರಗಿಸ್ಕೊಳಕ್ಕಾಗಲ್ಲ. ಅದೆಲ್ಲ ಇಟ್ಕೋಬಾರ್ದು, ಅದೆಲ್ಲ ಬಿಟ್ಟು ಹಾಕ್ಬೇಕು. ಶ್ರೀ ಭಗವಾನುವಾಚ. ಶ್ರೀ ಭಗವಾನುವಾಚ. ಇದನ್ನು ಹೇಳೋನು ಅಂಥ ಶ್ರೀ ಭಗವಂತನೇ ಹೇಳಬೇಕು ಅಂತ. ಈ ದೇವಿ ಸಂಪತ್ತು ಆದಿ ಸಂಪತ್ತು ವಿಚಾರ ಹೇಳೋಕ್ಕೆ ಆ ಫಿಟ್ ಅಧಿಕಾರ ಯೋಗ್ಯತೆ ಇರೋದು ಶ್ರೀ ಭಗವಂತನಿಗೆ. ಅಭಯಂ ಸತ್ವ ಸಂಶುದ್ಧಿರ್ಜ್ಞಾನಯೋಗ ವ್ಯವಸ್ಥಿತಿ. ಅಭಯಂ ಸತ್ವ ಸಂಶುದ್ಧಿರ್ಜ್ಞಾನಯೋಗ ವ್ಯವಸ್ಥಿತಿ. ದಾನಂದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ. ದಾನಂದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ. ಅಹಿಂಸಾ ಸತ್ಯಮಕ್ರೋಧಶ್ಚಾಗಶ್ಯಾಂತಿರಪೈಶುನಂ. ಅಹಿಂಸಾ ಸತ್ಯಮಕ್ರೋಧಶ್ಚಾಗಶ್ಯಾಂತಿರಪೈಶುನಂ. ದಯಾಭೂತೇಶ್ವಲೋಲುಪ್ತ್ವಂ ಮಾರ್ದವಂ ಕ್ಷೀರಚಾಪಲಂ. ದಯಾಭೂತೇಶ್ವಲೋಲುಪ್ತ್ವಂ ಮಾರ್ದವಂ ಕ್ಷೀರಚಾಪಲಂ. ತೇಜಃ ಕ್ಷಮಾಧೃತಿ ಶೌಚಮದ್ರೋಹೋ ನಾತಿಮಾನಿತಾ. ಕ್ಷಮಾಧೃತಿ ಶೌಚಮದ್ರೋಹೋ ನಾತಿಮಾನಿತಾ. ಭವಂತಿ ಸಂಪದಂ ದೇವೀಮಭಿಜಾತಸ್ಯ ಭಾರತ. ಭವಂತಿ ಸಂಪದಂ ದೇವೀಮಭಿಜಾತಸ್ಯ ಭಾರತ. ಶ್ರೀ ಭಗವಾನುವಾಚ. ಅಭಯಂ ಸತ್ವ ಸಂಶುದ್ಧಿರ್ಜ್ಞಾನಯೋಗ ವ್ಯವಸ್ಥಿತಿಃ. ದಾನಂದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪ ಆರ್ಜವಂ. ಅಹಿಂಸಾ ಸತ್ಯಮಕ್ರೋಧಶ್ಚಾಗಶ್ಯಾಂತಿರಪೈಶುನಂ. ದಯಾಭೂತೇಶ್ವಲೋಲುಪ್ತ್ವಂ ಮಾರ್ದವಂ ಕ್ಷೀರಚಾಪಲಂ. ತೇಜಃ ಕ್ಷಮಾಧೃತಿ ಶೌಚಮದ್ರೋಹೋ ನಾತಿಮಾನಿತಾ. ಭವಂತಿ ಸಂಪದಂ ದೇವೀಮಭಿಜಾತಸ್ಯ ಭಾರತ. ಅಭಯಂ ಸತ್ವಸಂಶುದ್ಧಿಃ ಜ್ಞಾನಯೋಗ ವ್ಯವಸ್ಥಿತಿಃ. ದಾನಂ ದಮಃ ಚ ಯಜ್ಞಃ ಚ ಸ್ವಾಧ್ಯಾಯಃ ತಪಃ ಆರ್ಜವಂ. ಅಹಿಂಸಾ ಸತ್ಯಃ ಸತ್ಯಂ. ಸತ್ಯ ಎಲ್ಲಿದೆ ಅಲ್ಲಿ? ಸತ್ಯಂ ಇಲ್ವಲ್ಲೋ? ಎಲ್ಲಿದೆ ಅಲ್ಲಿ? ಸತ್ಯಂ ಅಕ್ರೋಧಃ ತ್ಯಾಗಃ ಶಾಂತಿಃ ಅಪೈಶುನಂ. ದಯಾ ಭೂತೇಷು ಅಲುಪ್ತ್ವಂ. ಅಲೋಲುಪ್ತ್ವಂ ಮಾರ್ದವಂ. ಮಾರ್ದವಂ ಶ್ರೀಹಿ ಅಚಾಪಲಂ. ತೇಜಃ ಕ್ಷಮಾ ಧೃತಿಃ ಶೌಚಂ ಅದ್ರೋಹಃ ನಾತಿಮಾನಿತಾ. ಭವಂತಿ ಸಂಪದಂ ದೇವೀಂ ಅಭಿಜಾತಸ್ಯ ಭಾರತ. ಅಭಯ ಮೊದಲೇ ಗುಣ ಅಭಯ. ಅಭಯ ಭಾಷೆ ಅಭೀರುತ ಅಂತ ಹೇಳ್ತಾರೆ. ಉರುಚ್ ಪ್ರತ್ಯಯ ಇದೆ. ಭೀರುಹು ಉರುಚ್ ಪ್ರತ್ಯಯ, ಅದು ತಾಚ್ಛಲ್ಯ. ನಿನಿ ವರಚ್ಚು ಉರುಚು ಅದೆಲ್ಲ ಸ್ವಭಾವ ಅರ್ಥ ಇರುತ್ತೆ. ಅಂಜುಪುರುಕರಾಗಿರ್ಬಾರ್ದು. ಪುಕ್ಕಲ ಅಂಜುಪುರುಕ ಬೆದಗ, ಇದು ಬೆದಗ ಮನುಷ್ಯ ಹಂಗಿರ್ಬಾರ್ದು. ಧೈರ್ಯ ಇರಬೇಕು. ಅದು ಎಷ್ಟೆಷ್ಟು ದೇಹಾಭಿಮಾನ ಇಂದ್ರಿಯಾಭಿಮಾನ ಹೆಚ್ಚಾಗುತ್ತೋ ಅಷ್ಟೊಂದು ಭಯ ಹೆಚ್ಚಾಗತ್ತೆ. ದೇಹಾಭಿಮಾನ ತಗ್ಗಿಸ್ಕೊಂಡಷ್ಟು ಭಯ ಕಮ್ಮಿ ಆಗುತ್ತೆ. ಭಯಕ್ಕೆ ಕಾರಣ ಅದು ಬಿಟ್ಟೋಗುತ್ತೆ, ತನ್ನದಾದ ಬಿಟ್ಟೋಗುತ್ತೆ ಅನ್ನೋ ಕಲ್ಪನೆಯೇ ಭಯ ಕಾರಣ. ತನ್ನದಾದ ದೇಹ ಪ್ರಾಣ ಹೋಗುತ್ತೆ, ತನ್ನ ದುಡ್ಡು ಹೋಗುತ್ತೆ, ತನ್ನ ಮಾನ ಹೋಗುತ್ತೆ, ತನ್ನ ಇರುತ್ತೆ, ಇದೆಲ್ಲ ಭಯ ಕಾರಣ ಆಗುತ್ತೆ. ತನ್ನದು ಬಿಟ್ಟೋಗುತ್ತೆ ಅನ್ನೋ ಕಲ್ಪನೆ, ಬಿಟ್ಟೋಗುತ್ತೆ ಅನ್ನುವಂತಹ ಒಂದು ಇದು ಬಿಟ್ಟೋಗ್ಬಿಡಬಾರ್ದು ಅಂತ ಒಂದು ಹಠ, ಅದು ಆಗ್ರಹ, ಅದು ದೇಹಾಭಿಮಾನಲೇ ಬರೋದು. ಅದು ಭಯಕಾರ. ಅನುಪಮ. ಈಗ ಕೇಳಿಸ್ತಾ ಇದೆ. ಈಗ ಸರಿ. ಅಲ್ಲ, ನಾವು ತಪ್ಪು ಮಾಡಿಲ್ಲ ಅಂತ ಇದಿದ್ರೆ ಅದು ಒಂಥರ ಧೈರ್ಯ. ದೇಹ ಒಂದೇ ಅಲ್ಲ, ಮನ್ಸಂದನೂ ಒಂಥರ ನಮ್ ಕರೇಜ್ ಬರುತ್ತೆ. ನಾವು ಯಾವನು ತಪ್ಪು ಮಾಡಿಲ್ಲ, ಕರೆಕ್ಟ್ ದಾರಿಯಲ್ಲಿ ಇದೀವಿ ಅಂತ. ಮಾಡಿಲ್ಲ ಅಂತ ಅವಾಗ ಧೈರ್ಯ ಇರ್ಬೋದು. ಅದು ತಪ್ಪು ಮಾಡಿರ್ಬಾರ್ದು. ಮಾಡ್ಬಿಟ್ಟು ತಪ್ಪು ಮಾಡಿಲ್ಲ ಸಾಧಿಸ್ಕೊಳ್ಳೋ ಧೈರ್ಯ ಅಲ್ಲ, ಅದು ಒಡ್ಡ ಧೈರ್ಯ. ತಪ್ಪು ಮಾಡಿಲ್ಲ, ನಾನು ಸರಿನೇ ಮಾಡಿದೀನಿ ಹಠ ಮಾಡ್ಕೊಳ್ಳೋದಲ್ಲ. ನಿಜವಾಗಿಯೂ ನನ್ನ ಮನಸ್ಸಿಗೆ ಒಪ್ಪಿ ಶಿಷ್ಟರಿಗೆ, ದೊಡ್ಡವರಿಗೆ ಒಪ್ಪಿಗೆ ಆಗಿರ್ತಕ್ಕಂಥ ನಡವಳಿಕೆನೇ ಮಾಡಿದ್ದೀನಿ. ಅವ್ರು ಬೈಬೋದು, ಅದು ಬೈಯೋದು ಸ್ವಭಾವ, ಏನು ಮಾಡೋಕ್ಕಾಗಲ್ಲ. ನಾನು ತಪ್ಪು ಮಾಡಿಲ್ಲ ಅಂತ ಕನ್ವಿನ್ಸ್ ಆಗ್ಬೇಕು. ನಿಮ್ಗೆ ಕರೆಕ್ಟಾಗಿ ಮನಸ್ಸಿಗೆ ಒಪ್ಪಿಗೆ ಆಗ್ಬೇಕು.
ಸಾಧಿಸ್ಕೊಳ್ಳೋದಲ್ಲ. ಭಯರಹಿತನಾಗಿರೋದು ಅಂದ್ರೆ ಭಯದ ಕಲ್ಪನೆಯಲ್ಲಿ ಬಂಗಾರ ದುಡ್ಡು ಹೋಗ್ಬಿಡುತ್ತೆ ಅನ್ನೋ ಕಲ್ಪನೆ ಇದ್ದು ಭಯ ಆಗತ್ತೆ, ಪ್ರಾಣ ಹೋಗ್ಬಿಡುತ್ತೆ, ದೇಹ ಸತ್ತು ಹೋಗ್ಬಿಡುತ್ತೆ ಭಯ ಆಗತ್ತೆ. ತನ್ನದಾದದ್ದು ಹೋಗುತ್ತೆ ಅನ್ನೋ ಕಲ್ಪನೆಯೇ ಭಯ ಕಾರಣ, ಅದು ಬಿಡಬೇಕು. ಸತ್ವ ಅಂದ್ರೆ ಅಂತಃಕರಣ, ಅದರ ಶುದ್ಧಿಯಿಂದ ಏನೋ ಅದು ಕಪಟವಿಲ್ಲದೆ ಇರೋದು, ಅಂದ್ರೆ ಒಳಗೊಂದು ಹೊರಗೊಂದು ಮಾಡೋದಿದೆಯಲ್ಲ ಅದು ಸತ್ವ ಶುದ್ಧಿ ಇಲ್ಲದೆ ಇರೋದು. ಅಂತಃಕರಣದಲ್ಲಿ ರಾಗಾದಿ ದೋಷಗಳಿದೆಯಲ್ಲ ಆ ದೋಷಗಳು ಇದ್ದು ಬಿಟ್ಟರೆ ಅಂತಃಕರಣ ಶುದ್ಧಿ ಇಲ್ಲ ಅಂತ ಅರ್ಥ. ಅದೆಲ್ಲ ತಿಳ್ಕೊಬೇಕು. ಯಾರ ಮೇಲೆ ವಿನಾಕಾರಣವಾಗಿ ದ್ರೋಹ ವಿನಾಕಾರಣ ಅತಿಯಾಗಿ ಹಚ್ಕೊಳ್ಳೋದು ತಪ್ಪೆ. ತುಂಬ ಒಬ್ಬರನ್ನ ಹಚ್ಕೊಳ್ಳೋದು, ತುಂಬ ಒಬ್ಬರನ್ನ ತಿರಸ್ಕಾರ ಮಾಡೋದು, ಒಬ್ಬರನ್ನ ಮೋಹ ಇಟ್ಕೊಳ್ಳೋದು ಅದೆಲ್ಲ ಅಂತಃಕರಣ ದೋಷ. ಕಾಮಾದಿಗಳೆಲ್ಲ ಅಂತಃಕರಣ ದೋಷ. ಜ್ಞಾನ ಯೋಗ ಅಂದ್ರೆ ಅಧ್ಯಾತ್ಮ ಜ್ಞಾನದಲ್ಲಿಯೇ ಯೋಗನ ಕೂಡ್ಕೊಳ್ಳೋದು, ಅದ್ರಲ್ಲಿ ವ್ಯವಸ್ಥಿತ ನಿಶ್ಚಯ ಗಟ್ಟಿ ಮಾಡ್ಕೋಬೇಕು. ನಾನು ಇಲ್ಲಿಂದ ಮುಂದಕ್ಕೆ ನನ್ನ ಜೀವನ ಮುಗಿಯುವವರೆಗೂ ತತ್ವ ವಿಚಾರದಲ್ಲೇ ನಾನು ಜೀವನ ಕಳೀತೀನಿ, ಈ ವಿಚಾರಕ್ಕಾಗಿ ನನ್ನ ಜೀವನ ಮುಡುಪಾಗಿಡ್ತೀನಿ. ಇದಕ್ಕೆ ರಿಸರ್ವ್, ನನ್ನ ಲೈಫು ಫುಲ್ ಅಧ್ಯಾತ್ಮ ವಿಚಾರಕ್ಕಾಗಿ ರಿಸರ್ವ್ ಆಗಿಬಿಟ್ಟಿದ್ದೀನಿ, ಅದು ಹೊರತು ಇನ್ನೇನು ಮಾಡೋದಿಲ್ಲ ಅಂತ ನಿಶ್ಚಯ ಮಾಡೋದಿದೆಯಲ್ಲ ಅದು ಜ್ಞಾನ ಯೋಗದಲ್ಲಿನೇ. ಅಧ್ಯಾತ್ಮ ಜ್ಞಾನದ ಸಂಬಂಧದಲ್ಲಿ ನಿಶ್ಚಯ ಮಾಡ್ಕೊಳ್ಳೋದು, ಅದಕ್ಕಾಗಿ ಡೆಡಿಕೇಟ್ ಆಗೋದು, ನಿಶ್ಚಯ ಮಾಡ್ಕೊಂಡು ಕೂರೋದು, ಅದು ದೇವಿ ಸಂಪತ್ತು. ಇನ್ನು ದಾನ ಬಹಿರ್ವೇಜಿಗರ್ಸ, ಯಜ್ಞದಲ್ಲಿ ಕೊಡೋದು ದಕ್ಷಿಣೆ. ಯಜ್ಞದಲ್ಲಿ ಅಲ್ಲದೇನೆ ಪ್ರತಿನಿತ್ಯ ಅನ್ನಾದಿಗಳನ್ನು ಬಯಸುವವರಿಗೆ ಅನ್ನದಾನ ವಸ್ತ್ರದಾನ ಅದು ಕೊಡೋದು. ಇನ್ನು ಪಾತ್ರರಾದವರಿಗೆ ಶ್ರೋತ್ರಿಯನು ವೇದಾಧಿ ಸಂಪನ್ನನು ಸದಾ ಸಂಪನ್ನ ವಿದ್ಯಾನ ಅವನಿಗೆ ಗೋಭೂ ಹಿರಣ್ಯದಾನ ಅದು ಕೊಡ್ಬೋದು. ಪ್ರತಿನಿತ್ಯ ಶ್ರುತಿ ತತ್ವ ಯತ್ಕಿಂಚ ದದಾತಿ ಸಾ ದಕ್ಷಿಣ, ಬ್ರಹ್ಮಜ್ಞಾನಿಗಳೇ ಒಂದು ಕೊಡ್ಬೇಕಂತ, ಒಂದು 10 ರೂಪಾಯಿ ಕೊಡ್ಬೇಕಂತೆ, 5-10 ರೂಪಾಯಿ ಕೊಡು, ಅದು ದಾನ. ಆಮೇಲೆ ದಮ ಅಂದ್ರೇನು, ಇಂದಿರನ್ನ ವೃಥಾ ಚೇಷ್ಟಿಗೆ ಭೋಗ ಕಡೆ ಕಳಿಸದೇ ಇರೋದು. ಅದು ಸುಖದ ನಿರೀಕ್ಷಣೆಯಿಂದ ಇಂದ್ರಿಯನ್ನು ಕಳಿಸೋದಿದೆಯಲ್ಲ ಅದು ಲೋಲುಪತೆ, ಅದನ್ನು ಬಿಗಿ ಹಿಡಿಯೋದೇ ದಮ. ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡೋದು. ಇಂದ್ರಿಯಗಳು ವಿಷಯದಲ್ಲಿ ಸುಖವನ್ನು ಬೇಟೆ ಆಡುತ್ತೆ. ಈ ಹಂಟರು ಕಾಡಲ್ಲಿ ಮೊಲ ಜಿಂಕೆ ಹಂದಿ ಹಾಗೆ ಇಂದ್ರಿಯಗಳು ವಿಷಯದಲ್ಲಿ ಸುಖ ಬೇಟೆ ಆಡ್ತಾ ಇರುತ್ತೆ. ಎಲ್ಲಿದೆ ಸುಖ, ಎಲ್ಲಿದೆ ಆನಂದ, ಎಲ್ಲಿ ಖುಷಿ ಸಿಗುತ್ತೆ, ಎಲ್ಲಿ ಮೋಜು, ಎಲ್ಲಿ ಮಜಾ ಅನ್ನೋ ಹುಡುಕ್ತಾರೆ. ಅದನ್ನು ಕಟ್ ಮಾಡಬೇಕು. ಅಲ್ಲಿ ಹೋಗ್ಬೇಡ ಅಂತ ಇಂದ್ರಿಯಗಳನ್ನೆಲ್ಲ ಬಿಗಿ ಹಿಡಿಬೇಕು. ಕಣ್ಣು ಕಿವಿ ಮೂಗು ಬಾಯಿ ನಾಲಿಗೆ ಎಲ್ಲ ಹಿಡಿಬೇಕು, ಅದು ದಮ. ಯಜ್ಞ ಅಂದ್ರೆ ಪ್ರತಿ ಯಾವ್ದಾದ್ರು ಯಜ್ಞಕ್ಕೆ 4ನೇ ಅಧ್ಯಾಯದಲ್ಲಿ ಹೇಳಿದಂತ ಅನೇಕ ಯಜ್ಞದಲ್ಲಿ ಯಾವ್ದಾದ್ರು ಒಂದು ಯಜ್ಞಕ್ಕೆ ಸೇರ್ಕೋಬೇಕು. ಯಜ್ಞ ಅಂದ್ರೆ ಅಗ್ನಿಹೋತ್ರಾದಿಗಳೇ ಅನ್ಕೋಬೇಕಾಗಿಲ್ಲ. ಈ ಯೂನಿವರ್ಸ್ ಎಲ್ಲ ಹೇಳ್ತಾರೆ ಯಜ್ಞ ಆದ್ದರಿಂದ ಪ್ರಾಣಾಯಾಮಾದಿ ಯಜ್ಞವನ್ನು ಮಾಡ್ಬೋದು, ಅಥವಾ ಸ್ತೋತ್ರ ರೂಪದ ಯಜ್ಞ ಮಾಡ್ಬೋದು, ಸ್ವಾಧ್ಯಾಯ ಯಜ್ಞ ಮಾಡ್ಬೋದು. ಸ್ವಾಧ್ಯಾಯ ಯಜ್ಞವೂ ಯಜ್ಞವೇ. ಅಂದರೆ ಪ್ರತಿನಿತ್ಯ ಗೀತಾ ಪಾರಾಯಣ ಮಾಡ್ತೀನಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತೀನಿ, ಅಥವಾ ಒಂದಷ್ಟು ಸ್ತೋತ್ರಗಳನ್ನು ಹೇಳ್ಕೊಡ್ತೀನಿ, ಉಪನಯನ ಅದು ವೇದಾಧ್ಯ ಮಾಡೋದು ವೇದ ಪಾರಾಯಣ ಮಾಡ್ತೀನಿ, ಯಾವುದಾಗಲಿ ಒಟ್ಟು ಹೇಳಿ ಬಾ. ಪ್ರಾಣಾಯಾಮ ಹೆಂಗ್ ಯಜ್ಞ ಆಗುತ್ತೆ? ಚಾಪ್ಟರ್ 4 ಹೇಳುತ್ತೆ. ಅಂದ್ರೂ ರೇಚಕ ಪೂರಕ ಕುಂಭಕ ರೂಪದ ಹೇಳಿದಾರಲ್ಲ 4ನೇ ಅಧ್ಯಾಯದಲ್ಲಿ. ಅಂದ್ರೆ ಅದು ಮಾಡ್ಬೇಕಾದ್ರೆ ದೇವ್ರನ್ನ ನೆನ್ಪು ಮಾಡ್ಕೊಂಡು ಮಾಡ್ತಾ ಇರ್ಬೇಕೇನೋ? ಅಲ್ಲಲ್ಲ, ಅದು ಒಂದು ಹಂತ. ಅದು ಪ್ರಾಣನಾಡಿ ಶುದ್ಧಿ ಮಾಡೋದು, ದೇಹವನ್ನು ಸಮಸ್ಥಿತಿಯಲ್ಲಿ ಇಟ್ಕೊಳ್ಳೋದು ಅನ್ನೋದು ಧ್ಯಾನ ಯೋಗಕ್ಕೆ ಪೂರ್ವಾಂಗವಾಗಿರ್ತಕ್ಕಂಥ ಒಂದು ನಡವಳಿಕೆ ಅಷ್ಟೇ. ಅಷ್ಟಲ್ಲೇ ಅಲ್ಲ, ಅದು ಒಂದು ಪೂರ್ವಾಂಗವಾದ ಒಂದು ಆಸನ ಜಯ ಮಾಡ್ಕೋಬೇಕು. ಆಸನ ಜಯಕ್ಕಾಗಿ ಆಸನ ಜಯ ಅಲ್ಲ, ಆಸನ ಜಯ ಮಾಡಿಕೊಂಡು ಧ್ಯಾನ ಕೂರೋದಕ್ಕೆ ಆಸನ ಜಯ. ಹಾಗೆ ನಾಡಿ ಶೋಧನೆ, ಪ್ರಾಣನಾಡಿ ಶೋಧನೆ, ಉಸಿರಾಟದಲ್ಲಿ ಮೂಗು ಕಟ್ಟೋದು, ನಾಡಿ ಕಟ್ಟೋದು, ಕಫ ಕಟ್ಟೋದು, ಇದಾಗೋದು, ಕಫ ಇದು ಆಸ್ತಮಾ ಗಿರಿಗಿರೋದು ಅದೆಲ್ಲ ಆಗದೆ ಇರೋದಕ್ಕಾಗಿ ಯುಕ್ತಾಹಾರ ವಿಹಾರ. ಯಜ್ಞ ಹೆಂಗಾಗುತ್ತೆ ಅಂತ ನಂಗೆ ಯಾವಾಗಲೂ ಅದು ಈಶ್ವರಾರ್ಪಣ ಬುದ್ಧಿನ ಮಾಡಿದಷ್ಟು ಯಜ್ಞ ಮಾಡ್ಬಿಡುತ್ತೆ. ತನ್ನ ಭೋಗಕ್ಕಲ್ಲದೆ, ತನ್ನ ಸುಖಕ್ಕಾಗಿ ಅಲ್ಲದೆ, ಭಗವಂತನ ಹೇಳಿದ್ದು ಭಗವಂತನ ಪ್ರೀತ್ಯರ್ಥ ಮಾಡ್ತೀನಿ ಮಾಡಿಬಿಟ್ರೆ ಅದು ಯಜ್ಞ ಆಗ್ಬಿಡುತ್ತೆ. ಹಾಗೆ ಭಗವಂತ ದ್ರವ್ಯ ಯಜ್ಞ, ತಪೋ ಯಜ್ಞ, ಯೋಗ ಯಜ್ಞ, ಸದಾವರೆ ಸ್ವಾಧ್ಯಾಯ ಯಜ್ಞ, ಯಜ್ಞಾಶ್ಚ ಯದಿ ಸಂಶಿತ ವ್ರತಾ ಅಂದರೆ ಎಷ್ಟು ಸಹ ಯಜ್ಞ ಹೇಳ್ಬಿಟ್ಟ. ಒಟ್ಟು ಭಗವಂತನ ಸಂಬಂಧ ಇರಬೇಕಮ್ಮ ಮಾಡುವ ಅನುಷ್ಠಾನಕ್ಕೆ, ಅದು ಯಜ್ಞ ಆಗ್ಬಿಡುತ್ತೆ. ಐಹಿಕ ಸುಖ ಆಮುಷ್ಮಿಕ ಸುಖದ ಅಪೇಕ್ಷೆ ಇಲ್ಲದೆ ಭಗವಂತನ ಸಂಬಂಧ ಇಟ್ಕೊಂಡಂಥ ಎಲ್ಲ ಕ್ರಿಯೆಯೂ ಯಜ್ಞವಾಗತ್ತೆ. ಸ್ವಾಧ್ಯಾಯ ಅಂದರೆ ಋಗಾದಿಗಳನ್ನ, ತಾನು ಅಧ್ಯಯನ ಮಾಡಿದ ಋಗಾದಿಗಳನ್ನ, ಅಥವಾ ಯೂನಿವರ್ಸ್ ತಗೊಂಡ್ರೆ ಅವರವರು ಕಲ್ತಂತಹ ಸ್ತೋತ್ರ ಪಾಠಾದಿಗಳನ್ನ, ಸ್ತೋತ್ರ ಭಜನೆ ಪಾರಾಯಣ ಇತ್ಯಾದಿ ಮಾಡೋದು. ತಪಸ್ಸು, ಪ್ರತಿನಿತ್ಯ ಇಂದ್ರಿಯ ಜಯ ಮಾಡ್ಕೊಳ್ಳೋದು, ಮನಸ್ಸನ್ನು ಏಕಾಗ್ರತೆಗೊಳಿಸೋದು. ತಪಸ್ಸಲ್ಲಿ 2-3 ಥರ. ಅದು ಕೃಷ್ಣ ಚಾಂದಾಯಣ ತಪಸ್ಸು, ಬಾಲಪಸ್ಸು ಮಾಡೋದು. ಇದು ಹೇಳಲ್ಲ
ಸ್ವಾಧ್ಯಾಯಾಭ್ಯಸನಂಚೈವ ವಾಂಗ್ಮಯಂತ ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚೈತು ಸ್ವಾಧ್ಯಾಯಾಭ್ಯಸನಂಚೈವ ವಾಂಗ್ಮಯಂತ ಪ್ರಯುಜ್ಯತೆ ದೇವದ್ವಿಜ ಗುರುಪ್ರಾಜ್ಞ ಪೂಜನಂ ಶೌಚಮಾರ್ಜವಂ ಬ್ರಹ್ಮಚರ್ಯಂ ಅಹಿಂಸಾ ಚ ಶಾರೀರಂತಮುಚ್ಯತೆ ಮನಃಪ್ರಸಾದ ಸೌಮ್ಯತ್ವಂ ಸ್ಥೈರ್ಯಮಾತ್ಮವಿಗ್ರಹ ಭಾವಸಂಶುದ್ಧಿರಿತ್ಯೇತತ್ ತಪೋ ಮಾನಸ ಉಚ್ಯತೆ. ಮಾನಸಿಕ ತಪಸ್ಸು, ಐಂದ್ರಿಯಿಕ ತಪಸ್ಸು, ದೈಹಿಕ ತಪಸ್ಸನ್ನು ಭಗವಂತ ಮಧ್ಯೋನ್ನ ಅಂತ ಹೇಳ್ತಾನೆ. ಆ ತಪಸ್ಸನ್ನು ಮಾಡಬೇಕಂತೆ. ಆ ತಪಸ್ಸಲ್ಲಿ ನಾವು ಕೊಡಬೇಕು. ಇನ್ನು ಉಪವಾಸ ಪ್ರಧಾನ ತಪಸ್ಸು ವಾನಪ್ರಸ್ಥರು ಮಾಡೋದು. ಇಲ್ಲಿ ಮನಸ್ಸನ್ನು ಇಂದ್ರಿಯವನ್ನು ಏಕಾಗ್ರತೆಗೊಳಿಸುವ ಉಪವಾಸ ತಪಸ್ಸನ್ನು ಮಾಡ್ಬೋದು. ಒಂದು ನಿಯಮಿತವಾದ ಒಂದು ವ್ರತದಲ್ಲಿರೋದೆಲ್ಲ ತಪಸ್ಸೆ. ನಿಯಮಿತವಾದ ಒಂದು ಗೊತ್ತಾದ ವ್ರತದಲ್ಲಿ ಅದನ್ನ ಕಾಂಪ್ರಮೈಸ್ ಮಾಡ್ಕೊಳ್ಳೋದು, ಅದನ್ನ ಇದು ಮಾಡ್ಕೊಳ್ಳೋದು, ಅದಕ್ಕೆ ಸೋಡಿ ಕೊಡ್ದೇನೆ, ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ತೇನೆ, ಅದಕ್ಕಾಗಿ ಎಲ್ಲವನ್ನು ಬಿಟ್ಕೊಂಡು ಮಾಡ್ತಾನಲ್ಲ, ಅದೊಂದು ತಪಸ್ಸೆ. ಅದು ಪ್ರತಿನಿತ್ಯ 6 ಅಧ್ಯಾಯ ಗೀತಾ ಪಾರಾಯಣ ಮಾಡ್ತೀನಿ ಇಟ್ಕೊಳ್ಳಿ. ಉದಾಹರಣೆಗೆ 6 ಅಧ್ಯಾಯ ಪಾರಾಯಣ ಮಾಡಿ ಮಧ್ಯ ಫೋನ್ ಬಂದರೆ, ಯಾರಾದ್ರೂ ಕೂಗಕ್ಕೆ ಬಂದರೆ ನಾನು ಫೋನನ್ನು ಸ್ವಿಚ್ ಆಫ್ ಮಾಡ್ತೀನಿ, ಯಾವ ಕೆಲಸಕ್ಕೂ ಎದ್ದು ಹೋಗೋದಿಲ್ಲ, ನಿಯಮಿತವಾಗಿ ಇದನ್ನು ಮಾಡಿಯೇ ಮುಂದಕ್ಕೆ ಮಾಡ್ತೀನಿ ಅಂತ ಇಟ್ಕೊಳ್ಳೋದು. ಅದು ಒಂದು ವ್ರತವೇ, ಅದೊಂದು ತಪಸ್ಸೆ. ಅದು ಆರ್ಜವ ತ್ರಿಕರಣದಿಂದ ಏಕರೂಪವಾಗಿ ನಡ್ಕೊಳ್ಳೋದು. ಮಾನಸದಲ್ಲಿ ಏನು ಹೇಳ್ತಾನೋ ಮನಸ್ಸಿನಲ್ಲೂ ಅದನ್ನೇ ಅಂದ್ಕೊಂಡಿರ್ತಾನೆ, ನಡವಳಿಕೆಯಲ್ಲೂ ಅದನ್ನೇ ಆ ರೀತಿಯಾಗಿ ನಡ್ಕೊಳ್ಳೋದು. ಮಕ್ಕಳ ವಿಷಯಕ್ಕೆ, ದೊಡ್ಡ ವಿಷಯಕ್ಕೆ, ಬೇರೆ ವಿಷಯಕ್ಕೆ ಒಂದೊಂದು ನಡ್ಕೊಳ್ಳೋದು ಆರ್ಜವ ಅಲ್ಲ. ಆ ಮುಖ ನೋಡಿ ಮಣೆ ಹಾಕೋದು ಅಂತಾರಲ್ಲ, ಮುಖ ನೋಡಿ ಮಣೆ ಹಾಕೋದೆಲ್ಲ ಆರ್ಜವ ಅಲ್ಲ. ಎಲ್ಲರ ವಿಷಯಕ್ಕೂ ಏಕಪ್ರಕಾರವಾಗಿ ನಡ್ಕೊಳ್ಳೋದೇ ಆರ್ಜವ. ಅಹಿಂಸೆ ನಿಷ್ಕಾರಣವಾಗಿ ನೋವಾಗಲಿ ಅಂಥೇಳಿ ಮಾಡುವಂತಹ ಕ್ರಿಯೆ ಹಿಂಸೆ. ಇವಾಗ ಡಾಕ್ಟರ್ ಆಪರೇಷನ್ ಮಾಡೋದು ಹಿಂಸೆ ಅಲ್ಲ, ಯಾಕಂದ್ರೆ ನೋವಾಗಲಿ ಅಂತ ಮಾಡೋಲ್ಲ. ಅವ್ರು ನಮ್ಮ ಚಿಕಿತ್ಸೆಯಾಗಿ ಮಾಡ್ತಾರೆ, ಅದನ್ನು ಹಿಂಸೆ ಅನ್ನೋಕ್ಕಾಗಲ್ಲ. ತಂದೆ ತಾಯಿ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ಬೇಕಾದ್ರೆ ಏಟ್ ಕೊಡ್ತಾರೆ, ಅದು ಹಿಂಸೆ ಆಗೋಲ್ಲ. ಅಂದರೆ ಅವ್ರು ನೋವಾಗೋದು ಅಷ್ಟೇ ಉದ್ದೇಶ ಇಟ್ಕೊಂಡು ನಿಷ್ಕಾರಣವಾಗಿ ಮಾಡೋದಿದೆಯಲ್ಲ, ಅದು ಹಿಂಸೆ. ಮನಸ್ಸಿನ ಭಾವನೆ ಮೇಲೆ ನಿಂತಿರೋದು ಹಿಂಸೆ ಅನ್ನೋದು, ಕ್ರಿಯೆ ಮೇಲೆ ನಿಂತಿಲ್ಲ. ಕ್ರಿಯೆ ಅನ್ನೋದು ಹೊರಗಡೆ ತೋರುತ್ತೆ. ಕ್ರಿಯೆಯೇ ಹಿಂಸೆ ಆಗಿಬಿಟ್ರೆ ಆಪರೇಷನ್ ಮಾಡೋದೆಲ್ಲ ಹಿಂಸೆ ಆಗ್ಬಿಡುತ್ತೆ. ಅವಾಗ ಚಿಕಿತ್ಸೆಯಲ್ಲೇ ಹಿಂಸೆ ಆಗ್ಬಿಡುತ್ತೆ. ಇಂಟೆನ್ಷನ್ ಭಾರಿ ಮುಖ್ಯ, ಮಾನಸಿಕವಾದಂತಹ ಭಾವನೆ. ಅದರಲ್ಲಿ ಯಾರಿಗೂ ನಾನು ದ್ರೋಹ ಇದು ಮಾಡೋಲ್ಲ, ಇನ್ನೊಬ್ಬರಿಗೆ ತೊಂದರೆ ಮಾಡೋದಿಲ್ಲ, ಕಷ್ಟ ಕೊಡೋದಿಲ್ಲ ಅಂತ ಹಿಂಸೆ. ಸತ್ಯ ಹೇಗೆ ಕಂಡಿರ್ತಾನೋ, ಹೇಗೆ ಕೇಳಿರ್ತಾನೋ ಹಾಗೆ ಇನ್ನೊಬ್ಬರ ಬುದ್ಧಿಗೆ ದಾಟುವುದಕ್ಕಾಗಿ ಹೇಳುವ ವಾಕ್ಯ ಇದೆಯಲ್ಲ, ಅದು ಸತ್ಯ. ಏನು ಹೇಳಿ, ಹೇಗೆ ಕಂಡಿರ್ತೀವೋ, ಹೇಗೆ ಕೇಳಿರ್ತೀವೋ ಅದೇ ರೀತಿ ಇನ್ನೊಬ್ಬರ ಬುದ್ಧಿಗೆ ದಾಟಿಸುವುದಕ್ಕಾಗಿ ಹೇಳುವಂತಹ ವಾಕ್ಯ ವಿಶೇಷ ಇದೆಯಲ್ಲ, ಅದು ಸತ್ಯ. ಮಾತು ಸತ್ಯ. ಮಾತು ಯಾತಕ್ಕೆ ಆಡ್ತೀವಿ? ಇನ್ನೊಬ್ರಿಗೆ ಗೊತ್ತಾಗಲಿ ಅಂತ. ಇನ್ನೊಬ್ರಿಗೆ ಗೊತ್ತಾಗಲಿ ಅಂತ ಆಡುವ ಮಾತಿನಲ್ಲಿ ಕಂಡಿದ್ದೇ ಏನೋ, ಹೇಳ್ತಾ ಇರೋದೇ ಏನೋ, ಕೇಳಿದ್ದೇ ಏನೋ, ಹೇಳ್ತಾ ಇರೋದೇ ಏನೋ ಆದರೆ ಅದು ಹೋಯ್ತು, ಸತ್ಯ ಅಲ್ಲ. ಅದು ಯಥಾದೃಷ್ಟಸ್ಯ ಯಥಾಶ್ರುತಸ್ಯ ತಥೈವ ಪರಬುದ್ಧಿ ಸಂಕ್ರಾಂತಿಯೇ ಕಥನಂ ಅಂತಿದ್ದಾರೆ. ಕಂಡ ಹಾಗೆ, ಕೇಳಿದ ಹಾಗೆ ಅದೇ ರೀತಿಯಾಗಿ ಇನ್ನೊಬ್ಬರ ಬುದ್ಧಿ ದಾಟಿಸುವುದಕ್ಕಾಗಿ ಹೇಳುವಂತಹ ವಾಕ್ಯ ವಿಶೇಷ ಇದೆಯಲ್ಲ, ಅದು ಸತ್ಯ. ಅಕ್ರೋಧ ಅಂದರೆ ನಿಷ್ಕಾರಣವಾಗಿ ಸಿಟ್ಟು ಮಾಡ್ಕೊಳ್ಳದೆ ಇರೋದು. ಅದು ಸಕಾರಣ. ಇವಾಗ ರಾಮ ಸಿಟ್ಟು ಮಾಡ್ಕೊಂಡಲ್ಲ ರಾಕ್ಷಸ, ಅದು ಕ್ರೋಧ ಹಾಸ್ಕೊಳ್ಳಲ್ಲ. ರಾಮನ ಧರ್ಮಕ್ಕಾಗಿ, ಒಂದು ವ್ಯವಸ್ಥೆಗಾಗಿ ಸಿಟ್ಟು ಮಾಡ್ಕೊಳ್ಳೇಬೇಕು. ಸಿಟ್ಟಿಲ್ಲದೆ ಹೋದ ಏನು ಕೆಲಸ ಮಾಡ್ಕೊಕ್ಕಾಗಲ್ಲ. ನೀವು ಆಳುಗಳ ಕೆಲಸ ಮಾಡಿಸ್ಬೇಕಾದ್ರೆ ಸಿಟ್ಟಿಲ್ಲದೆ ಹೋದ ಮಾಡಿಸ್ಕೊಳಕ್ಕಾಗೋದೇ ಇಲ್ಲ. ಅದನ್ನು ಇಲ್ಲಿ ಹೇಳ್ತಿಲ್ಲ ಅವರು. ಅದು ನಿನ್ನ ದೈಹಿಕ ಸುಖಕ್ಕಾಗಿ, ಇಂದ್ರಿಯ ಸುಖಕ್ಕಾಗಿ ಸಿಟ್ಟು ಮಾಡ್ಕೊಳ್ತಿದ್ಯಲ್ಲ, ಅದು ತಪ್ಪು. ಸಿನಿಮಾ ಕಳಿಸ್ತಿಲ್ಲ ಅಪ್ಪ ಅಂತ ಹೇಳಿ ಕೋಪ ಮಾಡ್ಕೊಳ್ಳೋದು, ನನ್ನನ್ನು ಓದಿಸ್ಕೊಂತ ಹೇಳ್ತಿದ್ದಾರೆ ಅಂತ ಸಿಟ್ಟು ಮಾಡ್ಕೊಳ್ಳೋದು, ವಿದ್ಯಾಭ್ಯಾಸ ಮಾಡು ಕಲ್ತ್ಕೊಂತ ಹೇಳಿದ್ರೆ ಅಪ್ಪನ ಯಾವಾಗಲೂ ಓದಿಸ್ಕೊಂತಾರೆ, ಯಾವಾಗಲೂ ಬರೀತಾರೆ, ಹಂಗಂದ್ರೆ ಬೈಕೊಳ್ಳೋದು, ಅನ್ನೋದು ತಪ್ಪೋದು. ಹೌದು, ವಿದ್ಯಾಭ್ಯಾಸ ಬರೋವರೆಗೂ ವಿದ್ಯಾಭ್ಯಾಸ ಮಾಡ್ಬೇಕವ, ಏನು ಮಾಡೋಕ್ಕಾಗಲ್ಲ. ಅದನ್ನು ಸಿಟ್ಟು ಮಾಡ್ಕೊಳ್ಳೋ ಹಾಗಿಲ್ಲ. ಅಕ್ರೋಧ. ತ್ಯಾಗ. ತ್ಯಾಗ ಅಂದರೆ ಮಮತ್ವ ಬುದ್ಧಿ ಬಿಡೋದು ಅಂತ ಅರ್ಥ. ತ್ಯಾಗ ಅಂದರೆ ಕೊಟ್ಬಿಡೋದಲ್ಲ, ಎಲ್ಲನೂ ಕೊಡೋದು ಅನ್ನೋದು ದಾನ ಆಯಿತು. ದಾನದಲ್ಲಿ ತನ್ನ ಇದು ಯೋಗ್ಯವಾಗಿ ಕೊಡೋದು. ತ್ಯಾಗದಲ್ಲಿ ಯಾವುದೇ ಅಟ್ಯಾಚ್ಮೆಂಟ್ ಇಟ್ಕೋಬೇಡ, ಮಮತ್ವ ಬುದ್ಧಿ ಇಟ್ಕೋಬೇಡ. ಎಲ್ಲವೂ ಈಶಾವಾಸ್ಯ ಬಿಜಗುಂ ಸ್ವರಂ ಗ್ಯಾಪ ಇಟ್ಕೊ. ಬಿಡುವಿಕೆಯನ್ನು ಬೆಳೆಸ್ಕೋಬೇಕು. ಬಿಡೋದು, ಅಭಿಮಾನ, ಸಂಘ ಇದನ್ನು ಬೆಳೆಸ್ಕೊಳ್ಳೋದಿದೆಯಲ್ಲ, ಅದೇ ತ್ಯಾಗ. ಅಪೈಶುನ, ಚಾಡಿ ಹೇಳೋದು ಪೈಶುನ, ಅದು ಇಲ್ದೇ ಇರೋದು ಅಪೈಶುನ. ಮುಟ್ಟ ಶಾಂತಿ ಬಿಟ್ಟನ. ಶಾಂತಿಯನ್ನು ಯಾವಾಗಲೂ ಮನಸ್ಸಿನ ಏರ್ಪೇರವನ್ನು ಕಂಟ್ರೋಲ್ ಮಾಡ್ಬೇಕಂತೆ. ಮನಸ್ಸು ಒಂದ್ಸಲ ಪೀಕಿಗೆ ಬೇಲಕ್ಕೆ ಹೋಗುತ್ತೆ, ತುಂಬ ರೈಸ್ ಆಗುತ್ತೆ, ಒಂದ್ಸಲ ಕೊಲಾಪ್ಸ್ ಆಗ್ಬಿಡುತ್ತೆ. ಅಯ್ಯೋ ಏನೂ ಆಗಲ್ಲ. ಮನಸ್ಸಿನ ಒಂದು ಸಮತಾ ಸ್ಥಿತಿಯನ್ನು ಮೇಂಟೈನ್ ಮಾಡೋದೇ ಶಾಂತಿ. ಯಾವಾಗಲೂ ಸಮಸ್ಥಿತಿಯನ್ನು ಇಟ್ಕೊಂಡು
ಯಾವಾಗಲೂ ಇದು ಮಾಡ್ಕೊಳ್ಳೋದೇ ಇರೋದಿದ್ದಲ್ಲ, ಕೋಪತಾಪಾಗಿ ಒಳಗಾಗದೇನೆ ಸಮಾಧಾನ ಮಾಡ್ಕೊಳ್ಳೋದು ಶಾಂತಿ. ಪಿಶುನ ಅಂದರೆ ಒಬ್ಬರ ಸ್ವಭಾವನ ಗುಣದೋಷವನ್ನು ಇನ್ನೊಬ್ಬರಿಗೆ ಹೇಳೋದು, ಚಾಡಿ ಹೇಳೋದು, ಅದು ಪಿಶುನ. ಅದಿಲ್ಲದೆ ಇರೋದು ಆಚೆ. ಅವನು ಮಾಡ್ತಾರೆ, ಕಾಲ್ತನ ಮಾಡ್ತಾರೆ, ಅವನು ಹಿಂಸೆ ಮಾಡ್ತಾನೆ. ಇದು ಪರಸ್ವಭಾವ ಕರ್ಮಾಣಿ ನ ಪ್ರಶಂಸೆ ನಗರ್ಹಯೇ. ಅದೇ ಇನ್ನೊಬ್ಬರ ಸ್ವಭಾವವನ್ನು ಪ್ರಶಂಸೆ ಮಾಡೋದು, ತಿರಸ್ಕಾರ ಮಾಡೋದು, ಇನ್ನೊಬ್ಬರಿಗೆ ಕಿವಿಗೆ ಹೋಗಿ ಹೇಳೋದು, ಒಬ್ಬೊಬ್ರಿಗೆ ಹಚ್ಕೊಳ್ಳೋದು, ಜಗಳ ಹಚ್ಚೋದು. ಅವನಿಗೆ ಹಂಗಂದ ಹಿಂಗಂದ ಅಂತ ಅವನು ತಮಾಷೆ ಹೇಳ್ತಿದ್ದು. ಒಬ್ಬ ರಾಜನಿಗೆ ಒಬ್ಬ ಮಂತ್ರಿ ಇದ್ದಂತೆ. ಆ ಮಂತ್ರಿ ಭಾರಿ ಶೂರನಾದ ಮಂತ್ರಿ, ಭಾರಿ ವಿವೇಕಿ ಮಂತ್ರಿ. ಏನು ಮಾಡೋದು, ಆ ಪಕ್ಕದ ರಾಜನಿಗೆ ಅವನಿಗೆ ಗೆಲ್ಲೋಕ್ಕಾಗ್ತಿಲ್ಲ, ಇದು ಬಿಟ್ಬಿಡೋಕ್ಕಾಗ್ತಿಲ್ಲ. ಏನು ಮಾಡೋದು ಇವಾಗ, ಇವನಿಗೆ ಏನು ಮಾಡೋದು, ಇದು ಮಾಡೋಲ್ಲ, ಭಾಳ ಉದ್ದಟ ಒಂದು, ಏನು ಮಾಡೋದು. ಅದಕ್ಕೆ ಆ ಮಂತ್ರಿ ಹೇಳ್ಕೊಟ್ಟಂತೆ ಉಪಾಯನ. ನಾನು ಉಪಾಯ ಹೇಳ್ಕೊಡ್ತೀನಿ, ಅದರಂತೆ ನೀನು ಮಾಡಿಸು, ಗುಡ್ತಾ ಇರ್ತದೆ. ಹೌದು, ಅದು ಏನು ಏನೂ ಇಲ್ಲ. ಅವನ ಮಂತ್ರಿ ಹತ್ರ ಹೋಗ್ಬಿಟ್ಟು ರಾಜನ ಮುಂದಿರುವಾಗನೇ, ರಾಜನ ಮುಂದೆ ಬಹಳ ಒಂದು ಸೀಕ್ರೆಟ್ ವಿಚಾರ ಇದೆ, ಅದನ್ನು ನಿಮ್ಗೆ ಹೇಳಬೇಕು ಅಂತ ಬಂದಿದ್ದೀನಿ. ಅದೇ ನಂಗೆ ಒಂದು ಇದು ಕೊಡಬೇಕು. ಏನು ಕೊಡಬೇಕು? ಭಾಷೆ ಕೊಡಬೇಕು. ಏನಂತ? ಯಾರಿಗೂ ನಾನು ಹೇಳಲ್ಲ ಅಂತ ಅನ್ಬೇಕು. ಹಾಗಿದ್ದರೆ ನಾನು ಹೇಳ್ತಿದ್ದೆ, ನಾನು ವಾಪಸ್ ಹೋಗ್ತೀನಿ ಅಂತ. ಆಯಿತು ಅಂತ ಹೇಳ್ಬಿಟ್ಟು ಒಬ್ಬ ಗೂಢಚಾರ ಮಾಡಿಬಿಟ್ಟು ನೀವು ಹೋಗ್ಬಿಟ್ಟು ಅವನಿಗೆ ಹೇಳಿ ಏನು ಅಂತ. ಆ ರಾಜನಿರ್ಬೇಕಾದ್ರೆ ಆ ಮಂತ್ರಿ ಹತ್ರ ಕಾದ್ಬಿಟ್ಟು ಸುಮ್ಮನೆ ಗೊಯ್ಗೊಯ್ಗೊಯ್ದೆ, ಏನೂ ಇಲ್ಲ, ಯಾರಿಗೂ ಹೇಳ್ಬೇಡ ಅಂತ ಹೇಳ್ಬೇಕು. ಇಷ್ಟೇ ಹೇಳ್ಬಿಟ್ಟು ಬಂದ್ಬಿಡು ಅಂತ. ಹೌದಂದ. ರಾಜ ಬಹಳ ಕುತೂಹಲ ಇದ್ದಾನೆ. ರಾಜನ ಇಲ್ಲ, ನಾನು ರಾಜ ಹೇಳುತ್ತಂದ ನನ್ನ ಮುಂದೆ. ಇಲ್ಲ, ಹೇಳಲ್ಲ, ಇನ್ನು ಒಬ್ಬರಿಗೆ ಹೇಳ್ತೀನಿ, ನಿನ್ನ ಮುಂದೆ ಹೇಳೋದಿಲ್ಲ, ನೀನು ಯಾರಿಗೂ ಹೇಳ್ಕೊಡ್ದು ಅಂತ ಹೇಳಿದೆ ಅಂತ. ಓ, ಹಂಗಾದ್ರೆ ಸರಿ ಆಗಲ್ಲ, ಹಾಗಿಲ್ಲ, ಇಲ್ಲ ಹೇಳೋ ಹಾಗಿಲ್ಲ ಅಂತ. ಆಯಿತು. ಮಂತ್ರಿ ಏನಂದ, ಸಂಜೆ ಮಾಡ್ದ. ನಾನು ಹೇಳ್ತೀನಿ, ಎಷ್ಟು ಮಾಡಬೇಡಿ, ಮಾಡ್ಕೊಬೇಡಿ, ನಾನು ಹೇಳ್ತೀನಿ, ಸಂಜೆ ಮಾಡ್ದ. ಸರಿ, ಹಾಗೆ ಮಂತ್ರಿ ಹೇಳ್ತಾ ಇಲ್ಲ ಅಂತ ಹೋಗು ಅಂದ. ಅವ್ನು ಹೋದ. ಏನಿಲ್ಲ ಬೈ ಸುಳ್ಳು ಅಂಥದ್ದು ಏನಿಲ್ಲ, ಸುಮ್ಮನೆ ಹೇಳಕ್ಕೆ ಬಂದಿದ್ದ, ದರಿದ್ದ ಇದಾಗಿ ಹೇಳಕ್ ಬಂದಿಲ್ಲ ಅಂತಂದ. ಆಮೇಲೆ ಅವ್ನು ಹೋದ. ಅಲ್ಲಿ ಹೋದ್ಮೇಲೆ ರಾಜ ಏನು ಹೇಳ್ದ ಅಂತ ಕೇಳ್ದ. ಏನೂ ಇಲ್ಲ ಅಂದ. ಏನೂ ಹೇಳಿದಾನೆ ಅಂತ. ಇಲ್ಲ, ಏನೂ ಇಲ್ಲ, ಭಾಳ ಸೀಕ್ರೆಟ್ ವಿಷಯ, ಭಾಳ ಮಹತ್ತರ ವಿಷಯ ಅಂತ ಇದ್ದಾನೆ. ಏನೂ ಇಲ್ಲ, ನನ್ನ ಹತ್ರ ಸುಳ್ಳು ಹೇಳ್ತಾ ಇದೆಯಾ ನೀನು ಇದಂತ. ಅದಕ್ಕೆ ಸೆಟ್ ಆಗ್ಬಿಟ್ಟ ರಾಜ. ಇಲ್ಲ ಮಾರಯ್ಯ, ಬರೀ ಅಂದ, ಏನೂ ಇಲ್ಲ ಅಂತಂದ. ಇಲ್ಲ ನೀವು ಹೋಗಿ ನೋಡಿ, ನಂಗೆ ಓಡಿಸ್ಬಿಟ್ಟ ಮಂತ್ರಿನ ಓಡಿಸಿದ್ಮೇಲೆ ಅವಾಗ ಯುದ್ಧ ಬಂದ, ಗೆದ್ಬಿಟ್ಟ. ಹೆಂಗೆ ಮಂತ್ರಿಗೂ ರಾಜನಿಗೂ ಭೇದ ಮಾಡಿ ಮಂತ್ರಿನ ಓಡ್ಸಂಗ್ ಮಾಡಿಬಿಟ್ಟು ಯುದ್ಧಕ್ಕೆ ಬಂದ್ಬಿಟ್ಟು ಗೆದ್ಬಿಟ್ಟ ಅಂತ ಒಂದು ಕಥೆ. ಏನಿಲ್ಲ ಅಂತ ಹೇಳೋಕೆ ಏನು ಜಗ ಮಾಡಿಸ್ಬೇಕ ಮಂತ್ರಿಗೂ ರಾಜನಿಗೂ. ಅಂದ್ರೆ ಹಚ್ಕೊಡೋದು, ಚಾಡಿ ಹಚ್ಕೊಡೋದು. ಈ ಇದು ಮುದ್ದಾ ರಾಕ್ಷಸ ನಾಟ ಅನ್ನೋದು ಅದು ಅದನ್ನು ಇರುತ್ತೆ. ಬ್ರಿಟಿಷ್ ಮಾಡಿದ್ದು ಹಾಗೆ ಹೊಡೆದು ಆಡೋದು. ಹೋಗುವಾಗಲೂ ಬ್ರಿಟಿಷ್ನರು ಈ ಬ್ರಾಹ್ಮಣರು ನಿಮ್ಮಲ್ಲಿ ತುಳಿತಾರೆ, ಶೋಷಣೆ ಮಾಡ್ತಾರೆ, ನಿಮ್ಮಲ್ಲಿ ಇದು ಮಾಡ್ತಾರೆ, ಹಾಗೆ ಹೇಗೆ ಅಂತಲೇ ಇದು ಮಾಡಿ, ಆಮೇಲೆ ಮೈನಾರಿಟಿ ತಂದು ಅವ್ರಿಗೆ ಇದು ಮಾಡಿ, SC ST ಎಲ್ಲ ಬೀಜ ಇತ್ತುಬಿಟ್ಟೆ ಹೋಗಿದ್ದೆ ಅವರು. ಹೋಗುವಾಗ ಹಂಗೆ ಹೋಗಲಿಲ್ಲ ಅವರು. ಅದು ಚೆನ್ನಾಗಿ ಬೆಳ್ಕೊಳ್ತು. ದಯ ಅಂದ್ರೆ ದುಃಖಿತರಾದವರಲ್ಲಿ ಅನುಕಂಪೆ ಅಷ್ಟೇ ಅಲ್ಲ, ಅಯ್ಯೋ ಪಾಪ ಅಂದ್ರೆ ಆಗಲಿಲ್ಲ, ದಯೆ ಹೋಗಿ ಸಹಾಯ ಮಾಡುವಷ್ಟರ ಮಟ್ಟಿನ ಇದು ಇರಬೇಕು. ಅಲ್ಲಿವರೆಗೂ ಇದೆ ದಯೆದು. ಜಾರಿ ಬಿದ್ದ ಅಂದ್ರೆ ಅಯ್ಯೋ ಪಾಪ ಜಾರಿ ಬಿದ್ದ ಅನ್ನೋದು ದಯೆ, ಅದು ಒಂದು ಹಂತ ದಯೆದು. ಆದರೆ ಬಿದ್ದ ಅಂತಂದ್ಮೇಲೆ ಹೋಗ್ಬಿಟ್ಟು ಎತ್ತಿ ಅವನಿಗೆ ತೊಳೆ ಆಯ್ತು ಅಂದ್ಬಿಟ್ಟು ಎತ್ತಿ ಕೂರಿಸಿ, ಒಂದು ಕುರ್ಚಿ ಮೇಲೋ ಹೊಸ ಜಾಗ ಕೂರಿಸಿ, ಅವ್ನು ನೀರು ಕುಡಿಸಿ, ಅವನಿಗೇನು ಔಷಧೋಪಚಾರ ಬೇಕಾದ್ರೆ ಅದನ್ನು ಮಾಡಿಸಿ, ಅಲ್ಲಿವರೆಗೂ ಮಾಡುವಂಥದ್ದು ದಯೆಯೇ ಹೊರತು ಸುಮ್ಮನೆ ಅಯ್ಯೋ ಪಾಪ ಅದು ಹೋಗ್ಬಿಟ್ರೆ ದಯೆ ಅಂತ ಕರುಣ ಅಂತ ಅನ್ಸ್ಕೊಳ್ಳಲ್ಲ. ಗಾಡಿ ಹೂದ್ಕೊಂಡ್ಬಿಡ್ತು ಅಂತ ಹೇಳಿ ಬಂದಲ್ಲ, ಅಯ್ಯೋ ಪಾಪ ಗಾಡಿ ಹೂದ್ಕೊಂಡ್ಬಿಟ್ಟಿದೆ ಹೊಡೆದ ಅಂದ್ಕೊಂಡು ಹೋಗ್ತಾ ಇದ್ರು. ಒಬ್ಬ ಮಾತ್ರ ಇವಾಗ ಗಾಡಿ ಹೂದ್ಕೊಂಡು ನಾನು ಚಕ್ರ ತಳ್ಕೊಡ್ತೀನಿ, ಇನ್ನೊಬ್ಬರಿಬ್ರು ಕರ್ಕೊಂಡು ಎಲ್ಲ ಸೇರಿ ಚಕ್ರ ತಿರುಗಿಸ್ಕೊಟ್ಟು ಗಾಡಿ ಎತ್ತಿ ಆ ಕೊಚ್ಚೆಯಿಂದ ಹೊರಕ್ಕೆ ತಂದು ಅಲ್ಲಿವರೆಗೂ ಪ್ರಯತ್ನ ಪಟ್ಟನಲ್ಲ, ಅದು ನಿಜವಾದ ದಯೆ. ಬರೀ ಅಯ್ಯೋ ಪಾಪ ಅಂತ ಹೇಳಿ ಹೋಗೋದು ಭಾಳ ಈಸಿ, ಅದಷ್ಟೇ ದಯೆ ಆಗಲ್ಲ. ಆ ಕಾರುಣ್ಯ ಬೇಕು. ಕಾರುಣ್ಯದ ಅದು ಆರಂಭದ ಹಂತ ಮನಸ್ಸು ಕರಗೋದು. ಮನಸ್ಸು ಕರಗಿದ ಮೇಲೆ ಅವರಿಗೆ ಉಪಕಾರ ಮಾಡುವಂತಹ ಒಂದು ವ್ಯಾಪಾರ ಇದೆ, ಕೆಲಸ ಇದೆ, ಒಂದು ಪ್ರಯತ್ನ ಇದೆ. ಅಲ್ಲಿವರೆಗೂ ಸೇರ್ಕೋಬೇಕು ದಯೆ ಅನ್ನೋದು, ಅದು ಮಾಡಬೇಕು. ಭೂತೇಶು ದಯ. ಭೂತರ ವಿಷಯದಲ್ಲಿ, ಪ್ರಾಣಿಗಳ ವಿಷಯದಲ್ಲಿ ಅಂದರೆ ಅದು ನೋವಾದರೆ, ಪೆಟ್ಟಾದರೆ, ತೊಂದರೆ ಆದರೆ. ಮೊನ್ನೆ ಒಂದು ವಾಟ್ಸಪ್ ಒಂದು ಅಳಿಲು ಒದ್ದಾಡ್ತಾ ಇತ್ತು ಬಾಯಾರಿಕೆಗೆ. ಅದು ಇವತ್ತು ಇದಿತ್ತು ಬ್ಯಾಗಲ್ಲಿ ವಾಟರ್ ಬ್ಯಾಗ್ ಇಟ್ಕೊಂಡಿದ್ದ. ಅದು ಕಾಲುವರೆಗೆ ಮುಟ್ತಾ ಇತ್ತು, ಹಿಂಗೆ ಮಾಡ್ತಾ ಇತ್ತು. ಯಾಕೆ ಮುಟ್ತಾ ಇದೆ ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಗೊತ್ತಾಯ್ತು, ಆ ಬ್ಯಾಟ್ರಿ ತೆಗೆದು ಕೊಟ್ಟ. ಹೆಂಗೆ ಕುಡಿತು ಗೊತ್ತಾ ನೀರ,
ಕುಡ್ದೆ ಆ ಪೂರ್ತಿ ಬಾಟ್ಲಿ ಅವನ ಮುಕ್ಕಾಲೇನೋ ಇತ್ತು ಕಾಣುತ್ತೆ, ಆ ಕುಡಿದ್ಬಿಟ್ಟು ಹೊರಟೋಯ್ತು. ಪಾಪ ಅವನಿಗೆ ಗೊತ್ತಾಯ್ತು, ಇದಕ್ಕೆ ಇದು ಮಾಡ್ತಿದೆ ಅಂತ. ಅದು ಬಾಟ್ಲಿ ನೋಡ್ಬಿಡ್ತು ಆ ವಾಟರ್ ಮೇಲೆ. ಆ ಇವತ್ತ ಬಂದ್ಬಿಟ್ಟು ಅದು ಕಾಲು ಮುಟ್ತಾ ಇದೆ, ಇದು ಮಾಡ್ತಾ ಇದೆ. ಭಾಷೆ ಇಲ್ವಲ್ಲ, ಅದು ಸಂಜ್ಞಾ ಭಾಷೆ ಅದರದ್ದು. ಅದಲ್ಲೇ ಬಾಟ್ಲಿ ನೀರು ಕೊಡು ಅಂತ ಅದು ಕೇಳ್ತಾ ಇದೆ. ಅದು ಆಮೇಲೆ ಅರ್ಥ ಆಯ್ತು ಇವನಿಗೆ, ನೀರು ಕೊಡ್ಬೇಕು ಇದಕ್ಕೆ ಅಂತ. ಕೊಟ್ಟ ಪಾಪ ಅವನು ಚೆನ್ನಾಗಿ ಕುಡ್ಕೊಂಡು ಹೋಯ್ತು. ಬಟ್ ಇದು ವಾಹನ ಓಡಾಡ್ತಿರ್ಬೇಕಾದ್ರೆ ಈ ಕರುಳಿಗೆ ಹೊಡ್ಕೊಂಡು ಹೋಗ್ಬಿಡ್ತಾರೆ, ಇನ್ಯಾವುದಕ್ಕೂ ಹೊಡ್ಕೊಂಡು ಹೋಗ್ಬಿಡ್ತಾರೆ, ಬಿದ್ದು ಬಿಡುತ್ತೆ, ಕಾಲು ಮುರ್ಕೊಂಡು ಬಿಡುತ್ತೆ. ಅದು ಯಾರು ಕೇರೇ ಮಾಡೋಲ್ಲ, ನೋಡೋದೇ ಇಲ್ಲ, ಪಾಪ ಒದ್ದಾಡ್ತಾ ಇರುತ್ತೆ. ಅದಕ್ಕೆ ನೀರು ಬೇಕಾ, ಹುಲ್ಲು ಬೇಕಾ, ಅದಕ್ಕೆ ಟ್ರೀಟ್ಮೆಂಟ್ ಬೇಕಾ ಮಾಡಿಸ್ಬೇಕು, ಕಷ್ಟ ಅದು. ಮೊನ್ನೆ ಒಬ್ರು ಬಂದಿದ್ರು, ಮೊನ್ನೆ ಅಂದ್ರೆ ಅವ್ನು 6 ವರ್ಷನೇ ಆಯ್ತಲ್ಲಪ್ಪ, ಆ ಆಶ್ರಮದಿದ್ದಾಗ ವರ್ಷನೇ ಆ ಆಶ್ರಮದಿದ್ದಾಗ ಅವರು ಫಾಸ್ಟ್ ವೆಹಿಕಲ್ ಬರ್ತಾ ಇದ್ದಾರೆ, ಕೋತಿ ಅಡ್ಡ ಬಂದ್ಬಿಡ್ತಂತೆ. ಅವ್ರಿಗೆ ಗೊತ್ತಾಗಲ್ಲ, ಅದು ಹೊಡ್ಕೊಂಡು ಹೋಗ್ಬೇಕು. ಆಮೇಲೆ ಅವ್ನು ಸ್ವಲ್ಪ ದೂರ ಹೋಗ್ಬೇಕು, ನೋಡಿದಾಗ ಬಿದ್ದಿತ್ತಂತೆ ರೋಡಲ್ಲಿ, ಸತ್ತೋ ಇಲ್ಲೋ ಅಂತ ನೋಡಿವಂತೆ. ಇಲ್ಲಿ ಬಂದ್ಬಿಟ್ಮೇಲೆ ಅವನಿಗೆ ಭಯ ಆಗ್ಬಿಡ್ತು, ಕೋತಿ ಹೊಡೆದ್ಬಿಟ್ಟಿವಿ, ಏನು ಮಾಡೋದು ಅಂತ. ಅವ್ರ ಅಮ್ಮಂಗೆ ಬೇರೆ ಹೇಳ್ಬಿಟ್ಟ. ಅವ್ರ ಅಮ್ಮನಿಗಂತೂ ದಿಗ್ಲು, ಕೋತಿ ಆಂಜನೇಯನ ಸಾಯಿಸಿದ್ಯಾ ಹಾಗೆ ಹೀಗೆ ಅಂತ, ಏನು ಮಾಡೋದು ಹಾಗೆ ಹೀಗೆ ಅಂತ. ಆಂಜನೇಯನ ಅವತಾರ ಸಾಯಿಸ್ಬಿಟ್ಟಿದ್ಯಾ ನೀನು ಎಂತ ಹಾಗೆ ಅಂತ ಬಂದಿದ್ದ ನನ್ನ ಕೇಳಕ್ಕೆ. ಏನು ಹೇಳ್ಬೇಕಮ್ಮ ಅವ್ರಿಗೆ? ಅವನಿಗೂ ಪಾಪ ಬುದ್ಧಿಪೂರ್ವಕ ಸಾಯಿಸಿಲ್ಲ, ಅಜ್ಞಾನದಿಂದ ಈ ರೀತಿ ಆಗಿದ್ದು. ಅದಕ್ಕೇನು ಪರಿಹಾರ ಹೇಳ್ಬೇಕು? ನಮ್ಮ ಅನುಪಮ ಹೇಳ್ತಾರೆ ಪರಿಹಾರ. ಹೇಳಿ ಮ್ಯಾಮ್. ನನಗೆ ಗೊತ್ತಿಲ್ಲ, ಪ್ರಾಯಶ್ಚಿತ ಕರ್ಮ ಏನೋ ಇದ್ದಿರುತ್ತೆ, ಅದಕ್ಕೆ ಅದೇನೋ ಮಾಡ್ಬೇಕೇನೋ. ಪ್ರಾಯಶ್ಚಿತ ಕರ್ಮ ಅಂತ ಏನೋ ಇರುತ್ತೇನೋ ಮಾಡ್ಬೇಕು. ಅದು ಏನ್ ಮಾಡ್ಬೇಕು? ಪ್ರಾಯಶ್ಚಿತನ ಏನ್ ಕೇಳ್ತಿದಾರ? ಏನ್ ಪ್ರಾಯಶ್ಚಿತ ಮಾಡ್ಕೋಬೇಕು ಅದಕ್ಕೆ? ಮುಳುಸುತ್ತಿದೆ ಇಲ್ಲ, ಮುಳುಸುತ್ತಿದೆ ಹಾಗೆ ಇದೆ. ಚತುಷ್ಪಾ ಪ್ರಾಣಿ ಯಾವ ಸಾಯಿಸಿದ್ರು ಗೋದಾನ ಕೊಡ್ಬೇಕು. ಗೋದಾನ ಕೊಡ್ಬೇಕು, ಒಂದು ಗೋದಾನ ಕೊಡ್ಬೇಕು. ಅದು ತೇಜುಗೆ ಕೊಡ್ಬೇಕು. ಸುವರ್ಣ ನಿಮಿತಾಂ ಕಾಕಾಂ ಅನ್ನಂ ಭಟ್ಟಾಯಿ ದೀಯತಾಂ ಅಂದ. ಅವನು ಅನ್ನಂ ಭಟ್ಟ ಅಂತ ಕೇಳ್ಕೊಂಬಂದ್ಬಿಟ್ಟ. ಅವ್ನು ಕಾಗೆ ಇದಾಗ್ಬಿಡ್ತು, ಹೊಡೆದು ಬಿಟ್ಟೆ, ಯಾವ್ದಕ್ಕೆ ಹೊಡೆ ಹೋಗ್ಬಿಟ್ಟು ಕಾಗೆ ಬಿತ್ತು, ಸತ್ತು ಹೋಗ್ಬಿಡ್ತು, ಏನ್ ಮಾಡುದು ಅನ್ನಂ ಭಟ್ರೆ ಹೀಗೆ ಆಗ್ಬಿಡ್ತು ಅಂತ. ಅಯ್ಯೋ ಭಾರಿ ತಪ್ಪಪ್ಪ, ಕಾಗೆ ಸಾಯಿಸ್ಬಿಟ್ಯೋ, ನಿಮ್ಮ ಮನೆ ಹೋಗುತ್ತಲ್ಲ, ಹಂಗಾಗತ್ತೆ ಹಿಂಗಾಗತ್ತೆ ಅಂದ್ಬಿಟ್ರು. ಸರಿ ಸ್ವಾಮಿ, ಏನೋ ಹೇಳಿ ಪರಿಹಾರನ ಅಂತ. ಏನೂ ಇಲ್ಲ, ಸುವರ್ಣ ನಿರ್ಮಿತಾಂ ಕಾಕಾಂ ಅನ್ನಂ ಭಟ್ಟಾಯ ದೀಯತೋ. ಯಾಕೆ ಕಣಪ್ಪ, ಚಿನ್ನದ ಕಾಕೆ ಮಾಡಿ ನಂಗೆ ಕೊಟ್ಬಿಡು ಅಂತ. ಅಥವಾ ರಜತೇನಾಪಿ ಪಂಚಲೋಹೇನ ವಾಥವಾ ಅಂತಿದ್ದ. ಅದಾಗಲ್ಲ ಅಂದ್ರೆ ಬೆಳ್ಳಿಯಿಂದಲೂ ಮಾಡಿಸು, ಇಲ್ಲ ಪಂಚಲೋಹದಿಂದ ಮಾಡಬೇಕು ಅಂತಂದು. ಸ್ವಾಮಿ ಕಷ್ಟ ಆಗತ್ತಲ್ಲ, ಅಷ್ಟು ಮಾಡ್ಸಕ್ಕಾಗಲ್ವಲ್ಲ, ಹಾಗೆ ಹೀಗೆ ಏನೋ ಬೇಡ. ಹೋಗಲಪ್ಪ, ಒಂದು 5 kg ಬೆಲ್ಲದಲ್ಲೇ ಮಾಡ್ಸಪ್ಪ ಅಂದ. ಸ್ವಾಮಿ ಆ ಬೆಲ್ಲ ಕೊಡದ್ರೆ ಪಾಪ ನಂಗೆ ಇರಲಿ ಅಂತ ಅವನು. ಅಷ್ಟು ಪಾಪ, ಅದಕ್ಕೆ ಪಾಪ ಹೋಗತ್ತೆ ಅಂದ್ಬಿಟ್ರು. 5 kg ಬೆಲ್ಲ ಕೊಡು, ಆ ಬೆಲ್ಲದಲ್ಲಿ ಮಾಡು, ದೊಡ್ಡ ಕಾಗೆ ಮಾಡು, ಕೊಟ್ಬಿಡು ಅಂದ್ರು. ಅದು ಪಾಪ ಹೋಗುತ್ತೆ ಅಂತ. ಸ್ವಾಮಿ ನೀವು ಹೋಗುತ್ತೆ ಅಂದು. ಸರಿ ಪಾಪ ಹೋಗುತ್ತೆ ನೀವು, ಆ ಪಾಪ ಹೋಗಿ ಅದು ನೀವೇ ಇಟ್ಕೊಳ್ಳಿ, ಬೆಲ್ಲ ಕೊಡದೇ ಇರೋ ಪಾಪ ನಂಗೆ ಇರ್ಲಿ ಆಮೇಲೆ ಹೋದ. ಬೆಲ್ಲನೂ ಕೊಡ್ಲಿಲ್ಲ ಅವನು. ಭೂತೇಶು ದಯ, ಪ್ರಾಣಿಗಳಲ್ಲಿ ಅನುಕಂಪೆ, ಕರುಣೆ. ಇಂದ್ರಿಯಗಳ ಲೋಲುಪತೆಯಲ್ಲಿ ಜ್ಯೋತಿ ಬೀಳೋದು. ಲೋಲಕ್ಕೂ ಹೇಗೆ ಕಿವಿಲಿ ಜೋತಾಡ್ತಾ ಇರುತ್ತೋ ಹಾಗೆ ಇಂದ್ರಿಯಗಳು ವಿಷಯದಲ್ಲಿ ಜೋತಾಡ್ತಾ ಇರುತ್ತೆ. ಅದಕ್ಕೆ ಲೋಲುಪತೆ ಅಂತ ಹೇಳ್ತಾರೆ. ಲೋಲುಪತೆಯನ್ನು ಜೋತಾಡೋದು ಬಿಟ್ಟು ಬರೋಕ್ಕೆ ಆಗಲ್ಲ. ಸಿನಿಮಾ ನೋಡ್ತಿದ್ರೆ, ಸಂಗೀತ ಕೇಳ್ತಿದ್ರೆ, ಇನ್ನೇನು ಆಟ ಆಡ್ತಿದ್ರೆ, ಇನ್ನೇನು ತಿಂಡಿ ತಿಂತಿದ್ರೆ, ಹೋಟ್ಲು ಬಿಟ್ಟು ಬರೋಕ್ಕೆ ಆಗಲ್ಲ. ಬಹಳ ಸೆಳೆತ ಜೋರಾಗಿರುತ್ತೆ. ಅದಾಗಿರ್ಬಾರ್ದು, ಅದನ್ನು ಬಿಟ್ಕೋಬೇಕು. ಮೃದೋಹ ಭಾವ ಮಾರ್ಧವ, ಮೃದುವಾಗಿರ್ಬಂದ್ರೆ ಪ್ರತಿಯೊಬ್ಬರ ವಿಷಯಕ್ಕೂ ಬಹಳ ಇಲ್ಲ ಪೊಲೈಟಾಗಿ ನಡ್ಕೋಬೇಕಂತೆ. ಗಡಸಾಗಿ ಮಾತಾಡೋದು, ಚುಚ್ಚಾಗಿ ಮಾತಾಡೋದು, ಒರಟಾಗಿ ನಡ್ಕೊಳ್ಳೋದು, ರೂಗಾಗಿರ್ಬಾರ್ದು, ಮೃದುವಾಗಿರ್ಬೇಕು. ಎಲ್ಲ ಆತ್ಮೀಯವಾಗಿ ಎಲ್ಲರನ್ನೂ ಕಂಡು ಅವರ ಸಮಸ್ಯೆಯನ್ನು ಕೇಳಿ ಕೈಲಾದಷ್ಟು ಮಟ್ಟಿಗೆ ಸಹಾಯ ಮಾಡಿ ಅವರ ಪ್ರೇಮದಿಂದ ಅವರಿಗೆ ಏನಾದ್ರು ಒಂದು ಇದು ಮಾಡಿ ಕೊಟ್ಟು ಕಳಿಸ್ಬೇಕು. ನಮ್ಮೂರಲ್ಲಿ ಅನ್ನಪೂರ್ಣಮ್ಮ ಅಂತ ನಿಜವಾಗಿದ್ದು ಒಬ್ರು, ಸಾಕ್ಷಾತ್ ಅನ್ನಪೂರ್ಣಮ್ಮನೆಯವರು. ಅವ್ರು ತುಂಬ ಶ್ರೀಮಂತವರು. ಅವ್ರ ಮನೆಗೆ ಯಾರಾದ್ರು ಏನು ಕೇಳ್ಕೋದು ಅವ್ರು ಹಾಗೆ ಖಾಲಿ ಕೈ ಕಳಿಸ್ತಿರ್ಲಿಲ್ಲ. ಅದೊಂದು ಸ್ವಭಾವ ಇಟ್ಕೊಂಡಿದ್ರು. ಬೇಳೆ ಆಗಿ ಕೊಟ್ಬಿಟ್ಟಿದ್ರು. ಒಂದ್ಸಲ ಏನ್ಬಿಟ್ಟಿದ್ದು, ಅವ್ರ ಮನೆಯಲ್ಲೂ ತೊಗರಿ ಬೇಳೆ ಮುಗಿದೋಗ್ಬಿಟ್ಟಿದೆ. ಯಾರೋ ಬೇಳೆ ಬೇಕಾಗಿತ್ತು, ಅನ್ನಪೂರ್ಣಮ್ಮ ಬನ್ನಿ, ಅಯ್ಯೋ ಬೇಳೆ ಇಲ್ಲ, ಇದನ್ನೇ ಈ ಬೇಳೆ ತಗೊಂಡೋಗಿದ್ರೆ, ಇನ್ಯಾವುದೋ ತೊಗರಿ ಬೇಳೆ ಬದ್ದು ಹೆಸರು ಬೇಳೆನೋ ಉದ್ದಿನ ಬೇಳೆ ಇದನ್ನು ತಗೊಂಡೋಗೋ, ಇದಿದೆ ಇದೆಲ್ಲ ಮಾಡ್ಕೋ, ಅದು ಇದಾಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಭಿನ್ನನ್ನೇ ಕೊಡೋದು. ಅದಿಲ್ಲ ಅಂತ ಕಳಿಸ್ತಾ ಇರಲಿಲ್ಲ ಅವರು.
ಏನಾದ್ರು ಅವ್ನು ಕೊಟ್ಟು ಕಳಿಸ್ಬೇಕು ಅಂತ ಅವ್ರು ನಿಯಮ ಮಾಡ್ಕೊಂಡ್ಬಿಟ್ಟಿದ್ರು. ಯಾರ ಮನೆಗೆ ಏನು ಕೇಳಕ್ ಬಂದ್ರು ಹಂಗೆ ಕಳಿಸೋಲ್ಲ ಅಂತ ಅವ್ರ ನಿಯಮ. ಪುಣ್ಯಾತ್ಕಿತಿ ಅವರು. ಹ್ರೀಹಿ ಅಂದ್ರೆ ತಪ್ಪು ಕೆಲಸ ಮಾಡೋ ವಿಷಯಕ್ಕೆ ನಾಚಿಕೆ ಪಡಬೇಕಂತೆ. ಅಧರ್ಮ ಅಕಾರ್ಯ ಮಾಡೋದ್ರಲ್ಲಿ ನಾಚಿಕೆ ಪಟ್ಕೊಂಡು ಹ್ರೀ ಅಂತಂದ. ಇದು ಹ್ರೀ ಶಬ್ದಕ್ಕರ್ಥ ನಾಚಿಕೆ ಅಂತ. ನಾಚಿಕೆ ಯಾವುದಕ್ಕೆ? ದೇಹಾಭಿಮಾನ ನಾಚಿಕೆ ಅಲ್ಲ, ಮೈಯೆಲ್ಲ ಪೂರ್ತಿ ಕಣ್ಣು ಮಾಡ್ತಾ ಬಿಟ್ಕೊಂಡು ಎಲ್ಲ ಮುಚ್ಕೋದಲ್ಲ. ಅದು ಇದು ಅದು ಕಣ್ಮಾತ್ರ ಬಿಟ್ಕೊಂಡು ಎಲ್ಲ ಮುಚ್ಕೋದು, ಅದು ಮರ್ಯಾದೆ ಅಭ್ರಾಂತಿ. ಮತ್ತೇನು ಅಂದರೆ ತಪ್ಪು ಕೆಲಸ ಯಾವ ಕಾರಣಕ್ಕೂ ಮಾಡಬಾರ್ದು, ಅಧರ್ಮವನ್ನು ಯಾವ ಕಾರಣಕ್ಕೂ ಮಾಡೋದಕ್ಕೆ ನಾಚಿಕೆ ಪಡಬೇಕು. ಒಂದು ಇದಕ್ಕೆ ಲೋಕನಿಂದಿತವಾದ ಶಾಸ್ತ್ರನಿಂದಿತವಾದ ಯಾವ ಕೆಲಸಕ್ಕೂ ತೊಡಗದೇ ಇರೋದು, ಅದಕ್ಕೆ ತೊಡಗೋದು ಇದು. ಚಾಪಲ ಅಂದರೆ ಪ್ರಯೋಜನ ಇಲ್ಲದೆ ದೇಹದಿಂದ ವ್ಯಾಪಾರ ಮಾಡೋದು. ಈ ಕೆಲವು ಜನ ಈ ತೊಡೆ ಅಲ್ಲಾಡಿಸ್ತಾ ಇರ್ತಾರೆ, ಇಲ್ಲಿ ಕಾಲಲ್ಲಿ ಆಡಿಸ್ತಾ ಇರ್ತಾರೆ, ಇಲ್ಲ ಕೈಯಲ್ಲಿ ಹೀಗೆ 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 ಮಾಡ್ತಾ ಇರ್ತಾರೆ. ಕಾಗದ ಹಾಕೊಟ್ರೆ ಕಾಗದ ಹೀಗೆ ಸುತ್ತೋದು ಬಿಚ್ಚೋದು, ಸುತ್ತೋದು ಮಾಡೋದು, ಇಲ್ಲ ಹರಿಯೋದು. ಈ ಚಾಪೆ ಬೇಕು, ಚಾಪೆ ಕಡ್ಡಿ ಎಲ್ಲ ಕಿತ್ತಿ ಚಾಪೆ ಎಲ್ಲ ಹಾಳು ಮಾಡೋದು. ಈ ನಮ್ಮ ನಮ್ಮ ಆಶ್ರಮ ಚಾಪೆ ಎಲ್ಲ ಧ್ವಂಸ. ಈ ಹುಡುಗರು ಆ ಸುಮ್ಮನೆ ಕೂರಲ್ಲ, ಚಾಪೆ ಕಿತ್ತಾ ಇರ್ತಾರೆ. ಎಲ್ಲ ಚಾಪೆ ಹರ್ಕರ್ಕಾಗಿದೆ. ಅದು ಚಾಪಲ, ಅದು ಇರಬಾರ್ದು. ಪ್ರಯೋಜನ ಇಲ್ಲದೆ ವಾಕ್ಕಾಯಾದಿಗಳ ವ್ಯಾಪಾರವನ್ನು ಮಾಡಬಾರ್ದು. ಅವ್ಯಾಪಾರ ಈತರತ್ವಂ ವಾಕ್ಪಾಣಿಪಾದಾದೀನಾಂ ಅವ್ಯಾಪಾರ ಈತರತ್ವಂ ಅಚಾಪಲವನ್ನು ಬಿಡಿದ್ದಾರೆ. ಆಮೇಲೆ ತೇಜ ಅಂದ್ರೆ ಆಗಲ್ಭತನ. ತೇಜ ಅಂದ್ರೆ ಇದಾಗಿರ್ಬೇಕಂತೆ, ಒಂದು ಗಟ್ಟಿತನ ಇರ್ಬೇಕಂತೆ. ಏನ್ ಮಾಡ್ಬೋದು, ಅಯ್ಯೋ ನಂಗೆ ಆಗಲ್ಲ, ಅಯ್ಯೋ ನಂಗೆ ಕಷ್ಟ, ಅಯ್ಯೋ ಹೇಳ್ಕೊಳ್ಳಿ ಅಯ್ಯೋ ಅಂದ್ಬಿಡೋದು. ಏನ್ ಹೇಳಿದ್ರು ಅಯ್ಯೋ ಅಯ್ಯೋ ಅಂದ್ಬಿಟ್ರೆ ಅದು ಎಂತದಿಲ್ಲ ಮೂದೇವಿ, ಹಾಗನ್ಬಾರ್ದು. ಏನು ಹೇಳಿದ್ರು ನಾನು ಮಾಡ್ತೀನಿ, ಸ್ವಲ್ಪ ಟೈಮ್ ಕೊಡಿ. ಟೈಮ್ ಆಗ್ಬೋದು. ಹಾಗೆ ಏನ್ರಿ 15 ಜನ ಬಂದ್ಬಿಟ್ಟಿದ್ದಾರೆ, ಇದಕ್ಕೆ ರಾತ್ರಿ 9 ಗಂಟೆಗೆ ಬಂದು ಪರವಾಗಿಲ್ಲ, ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿ, ಏನಾದ್ರು ಮಾತಾಡಿಸ್ತಾ ಇರಿ, ಒಂದು ಅನ್ನ ಸಾರು ಮಾಡ್ಬಿಟ್ಟು ಬಡಿಸ್ಬಿಡ್ತೀನಿ ಅಂತ. ಅದು ಧೈರ್ಯ ಇರಬೇಕು. ಏನೋ ಒಂದು ಅನ್ನ ಸಾರು, ಒಂದು ಚಟ್ನಿ, ಒಂದು ಏನೋ ಮಾಡ್ತೀನಿ, ಹಾಗೆ ಮಾಡ್ಕೊಳ್ಳೋದು ಬೇಡ, ಬರಲಿ, ಏನು ತೊಂದರೆ ಇಲ್ಲ, ಸಂಕೋಚ ಪಟ್ಕೊಳ್ಳೋದು ಬೇಡ. ಒಂದು ಅರ್ಧ ಗಂಟೆ 3/4 ಗಂಟೆ ಟೈಮ್ ಕೊಡಿ ಸಾಕು. ಗೋಯಿಂಗ್ ಮಿಕ್ಸರಲ್ಲಿ ಚಟ್ನಿ ಮಾಡೋದು, ವಾಟಿಗೆ ಒಂದು ಕುಕ್ಕರಲ್ಲಿ ಒಂದಷ್ಟು ಇಟ್ಕೊಳ್ಳೋದು, ಸಾರು ಇಟ್ಕೊಳ್ಳೋದು, ಇನ್ನೊಂದು ದೊಡ್ಡ ಕುಕ್ಕರಲ್ಲಿ ಅನ್ನ ಮಾಡಿಬಿಡೋದು, 3/4 ಗಂಟೆಗೆ ಬನ್ನಿ ಎಲ್ಲ ಅಡಿಗೆ ಎಲ್ಲ ಹಾಕಿ ಊಟ. ಯಾವ ಟೈಮಲ್ಲಿ ಬಂದರು, ಮಧ್ಯರಾತ್ರಿ ಬರಲಿ, ಅವ್ರ ಇದು ಮಾಡಬಾರ್ದು, ಕುಸಿಬಾರ್ದು. ಒಂದ್ಸಲ ಪ್ರಾಗಲ್ಭ್ಯತೆ, ದಿಟ್ಟತನ, ಗಟ್ಟಿತನ ಇರಬೇಕು. ಯಾವ ಪ್ರತ್ಯುತ್ಪನ್ನವಾದ ಕೆಲಸಗಳಲ್ಲಿ ವಿವೇಕದಿಂದ ತೊಡಗುವಂಥವನಾಗೋದೇ ಪ್ರಾಗಲ್ಭ್ಯತೆ. ವಿವೇಕ ಇರಬೇಕು. ಸುಮ್ಮನೆ ಅಯ್ಯೋ ಮನೆಗೆ ಯಾವುದೋ ಬೆಂಕಿ ಬಂತು ಓಡೋಗ್ಬಿಟ್ಟು ಬಾವಿಗೆ ಹಾರ್ದ ಅಂದ್ರೆ ಅದೇನು ಪ್ರಯೋಜನ ಇಲ್ಲ. ಓಡ್ ಬಂದು ಬಾವಿಗೆ ಹಾರ್ಬಿಟ್ಟು ಅದೇನು ಪ್ರಯೋಜನ ಇಲ್ಲ. ಕ್ಷಮ, ಯಾರಾದರೂ ಹೊಡೆದ್ರು ಬೈದ್ರು ಅಂದ್ರೂ ಕೂಡ ವಿಕಾರ ಇಲ್ಲದೆ ಇದ್ದವನಾಗಿರೋದು. ಆಕೃಷ್ಟ ತಾಡಿತ ಸೇವಾ ಅವಿಕ್ರೀಚಿತ್ತ, ಮನಸ್ಸಿನ ವಿಕಾರವನ್ನು ಮಾಡ್ಕೊಳ್ಳದೆ ಇರುವಂಥದ್ದು. ಏನು ಮಾಡಿ, ಅದು ನನ್ನ ಪಾಪ, ಅವ್ರ ಬಾಯಿ ಬಿಡಿಸ್ತಾ ಇದೆ, ಅವ್ರು ಹೊಡಿಸ್ತಾ ಇದೆ, ಹೇಳ್ತಾ ಇದೆ ಅನ್ಕೊಂಡು ಸುಮ್ಮನೆ ಇರೋದು. ಅಥವಾ ನನ್ನ ಕನಸು, ಹೊಡಿಲಿ ಬಡಿಲಿ, ಏನು ಅನ್ಕೊಳ್ಳೋದು. ಧೃತಿಯಿಂದ ಕುಸಿದಂತಹ ದೇಹಾದಿಗಳನ್ನು ಎಬ್ಸೋದು. ತುಂಬ ದುಡ್ಡು ಲಾಸ್ ಆದರೆ, ಅಥವಾ ತುಂಬ ಹತ್ತಿರದ ಬಂಧುಗಳು ಸತ್ತೋಗ್ಬಿಟ್ರೆ, ಅಥವಾ ರೋಗಾದಿಗಳನ್ನು ಪೀಡಿತ ಬಿಟ್ಟರೆ ಒಂಥರ ಕುಸ್ತು ಬಿಡ್ತಾನೆ, ಕೊಲಾಪ್ಸ್ ಆಗ್ಬಿಡ್ತಾನೆ. ಅದನ್ನು ಹಿಡಿಯೋದಿದೆಯಲ್ಲ, ಅದು ಧೃತಿ. ಏನಾಗಿದೆ ದಾಡಿ ಹೇಳೋ, ಓ ಏನೇನು ದಿನ ಮುದ್ದೆ ಮಾಡ್ಕೊಬೇಡ. ಎಲ್ರಿಗೂ ಜ್ವರ ಬರುತ್ತೆ, ತಲೆನೋವು ಬರುತ್ತೆ, ತಲೆನೋವು ನಂಗೆ ತಲೆನೋವು ಅಂತ ಹೇಳಿ ದೊಡ್ಡ ಟೇಪ್ ಕಟ್ಕೊಂಡು ಮಾಡ್ಕೊಂಡ್ಬಿಡೋದು. ಪ್ಲ್ಯಾನ್ ಅದು. ಟೇಪ್ ಕಟ್ಕೊಂಡು ಮಾಡ್ಕೊಂಡ್ಬಿಟ್ರೆ ಈ ತಲೆನೋವು ಇದೆ ಅಂತ ಬಿಟ್ಬಿಡ್ತಾರೆ ಅಂತ. ಈ ಕಲ್ಬುದ್ಧಿ ಮಾಡ್ಕೊಬಾರ್ದು, ಶಠ ಇರೋದು. ಶುಚಿತ್ವ ಅಂದರೆ ಆಂತರಿಕ ಬಾಹ್ಯ ಶುಚಿ. ಬಾಹ್ಯ ಶುಚಿಯಿಂದ ಮೃಜ್ಜಲಾದಿಗಳಿಂದಲೂ, ಭಕ್ತಿ ಉಪಾಸನೆಯಿಂದಲೂ ಆಂತರಿಕ ಶುಚಿ ಮಾಡ್ಕೋಬೇಕು. ಶಬದಮಾದಿಗಳಿಂದಲೂ, ಭಕ್ತಿ ಉಪಾಸನೆಯಿಂದಲೂ ಮನಸ್ಸಿನ ಶುದ್ಧಿ ಮಾಡ್ಕೋಬೇಕು. ಸ್ವಾಧ್ಯಾಯ ಪೂಜಾದಿಗಳಿಂದ ಇಂದ್ರಿಯ ಶುದ್ಧಿ ಮಾಡ್ಕೋಬೇಕು. ಮತ್ತು ಮೃಜ್ಜಲಾದಿಗಳಿಂದ ದೇಹ ಶುದ್ಧಿ ಮಾಡ್ಕೋಬೇಕು. ಅದ್ರೋಹ, ಯಾವ ಪ್ರಾಣಿಗಳಿಗೂ ದ್ರೋಹವನ್ನು, ಕೆಟ್ಟದನ್ನು ಬಯಸದೇ ಇರೋದು. ಕೆಟ್ಟದನ್ನು ಬಯಸೋದು ದ್ರೋಹ, ಅದನ್ನು ಬಯಸದೇ ಇರೋದು ಅದ್ರೋಹ. ಮಾನಿತ ಅಂದರೆ ಗರ್ವ ಪಡೋದು. ನಾತಿ ಮಾನಿತ ಗರ್ವ ಪಡದೇ ಇರೋದು. ಯಾವುದಕ್ಕೂ ಏನಕ್ಕೂ ನಾನು ಅಂತ ಹೇಳ್ಕೊಳ್ಳೋದಿಲ್ಲ. ಪೂಜೆ ಆಯಿತು, ಅಡುಗೆ ಆಯಿತು, ಪಾತ್ರೆ ತೊಳೆದಾಯ್ತು, ಗುಡಿಸಿದ್ದಾಯ್ತು, ಕರ್ತೃ ಲಕ್ಷ್ಯ ಇಲ್ದೇನೆಯೇ ನಾನು ಅದನ್ನು ಬಿಟ್ಕೊಂಡು ವ್ಯವಹಾರ ಮಾಡ್ಬಿಡ್ತಾರೆ. ಏನು ನಾನು ಯಾರು ಮಾಡಿದೆ, ನಿಮಗೆ ಕೆಲಸ ಆದ್ರೆ ಆಯಿತೋ ಇಲ್ವಾ, ಯಾರು ಮಾಡಿದ್ದು ಬೇಡ, ಆಯಿತು ಕೆಲಸ ಎಲ್ಲ ಆಯಿತು, ನೀವು ಊಟಕ್ಕೆ ಬನ್ನಿ, ಊಟ ಆಯಿತು ಅಷ್ಟೇ, ನಾನು ಊಟ ಮಾಡೋದೇನು ಬೇಡ. ಇಷ್ಟು ಗುಣಗಳು ಹೇ ಭರತವಂಶೋತ್ಪನ್ನನಾದ ಅರ್ಜುನನೇ ದೈವೀಂ ಅಭಿಜಾತಸ್ಯ, ದೈವೀ ಸಂಪತ್ತನ್ನು ಮುಂದೆ ಮಾಡ್ಕೊಂಡು ಹುಟ್ಟಿದಂಥವನಿಗೆ ಬರ್ತಾಗಿರುತ್ತೆ. ಅಥವಾ ಹುಟ್ಟಿದವನು ಈ ಸಂಪತ್ತನ್ನು ರೂಢಿಸ್ಕೊಳ್ಳಬಹುದು.
ಇಲ್ಲಿ ಅಭಿಜಾತಸ್ಯ ಭವಂತಿ ಸಂಪತ್ತು ಬಂದಿದ್ದಾರೆ. ದೈವಿ ಸಂಪತ್ತನ್ನು ಮುಂದೆ ಮಾಡ್ಕೊಂಡು ಹುಟ್ಟಿದವನಿಗೆ ಈ ಗುಣ ಇರುತ್ತೆ ಅಂದ್ರೆ ಈ ಗುಣಗಳನ್ನು ಇಟ್ಕೊಂಡವನು ದೈವಿ ಸಂಪತ್ತವನ್ನು ಆಗ್ತಾನೆ. ಅದು ಕೆಲವರು ಪುಣ್ಯಾತ್ಮರಿಗೆ ಜನ್ಮಾಂತರದಲ್ಲಿ ಅಷ್ಟು ಸಾಧನೆ ಮಾಡಿದವರು ಈ ಜನ್ಮದಲ್ಲಿ ಆಗಿರ್ತಾರೆ. ನಮ್ಗೆ ಹಾಗಾದ್ರೆ ಅವಕಾಶ ಇಲ್ವೋ ಅಂದ್ರೆ ನಾವು ಕೂಡ ಇದನ್ನು ಇವತ್ತು ಅಭ್ಯಾಸ ಮಾಡಿ ರೂಢಿಸ್ಕೊಂಡು ಊರಿಸ್ಕೊಂಡ್ರೆ ನಮ್ಗೆ ಇದಾಗುತ್ತೆ, ನಮ್ಗೆ ಕರಗತವಾಗುತ್ತೆ, ರಕ್ತಗತವಾಗುತ್ತೆ. ಸ್ವಲ್ಪ ದಿವಸ ಮಾಡಬೇಕು ಅಷ್ಟೇ. ಒಂದು 6 ತಿಂಗಳು ವರ್ಷ ಪ್ರಯತ್ನಪೂರ್ವಕವಾಗಿ ಸಿನ್ಸಿಯರಾಗಿ ಮಾಡಿದ್ರೆ ಶ್ಲೋಕ 3/4 ಗಂಟೆ ಆಗ್ಬಿಡ್ತಲ್ಲಪ್ಪ. 3 ಶ್ಲೋಕ ಭಾಷ್ಯ ಮೂಡಬೇಕಲ್ಲ. ಅಭಯಂ ಅಭೀರುತ, ಅಂಜು ಪುರುಕನಾಗದೇ ಇರೋದು ಅಂತ. ಅಂಜು ಸ್ವಭಾವ ಇದು. ನಂಗೆ ಭಯ, ಯಾರೂ ಇರಬೇಕು, ಯಾರು ನನ್ನ ಜೊತೆ ಮಾಡ್ಕೊಳ್ಳಿ. ಯಾವಾಗಲೂ ಒಬ್ಬರೇ ಇರೋಕೆ ಭಯ ಅವನಿಗೆ ಅಂದ್ರೆ ಎಂತ ದರಿದ್ರ ಅನ್ಬೇಕು ನನ್ನ. ನಮ್ಮ ಅಣ್ಣಂಗೆ ಒಬ್ಬರಿಗೆ, ನಮ್ಮ ಶ್ರೀಧರ 3ನೇ ಅಣ್ಣಂಗೆ ನಂಗೆ ಭಯ ಅಂತಿದ್ದು. ಪಾಳ್ ಹೊಡೆದು ಬಂದ್ಬಿಟ್ಟು ನಮ್ಮ ತಂದೆ ಒಂದು ಚಾಪ್ಕಿರು, ಏನು ಭಯ ನನಗೆ ಹೊಡಿತಿ ನೋಡೋದು, ಇಲ್ಲಪ್ಪ ಅಂದ. ಭಯ ಅಂತೆ. ಅಪ್ಪ ಭಯ ಅಂದ್ರೆ ಹೊಡಿತೀನಿ ಅಂತಿದ್ದು. ಏನೇ ಭಯ? ಯಾತಕ್ಕೆ ಭಯ? ಏನಾಗಿದೆ ಭಯಕ್ಕೆ? ಕಳ್ಳ ಮಗ ಸಂಜಾವನೆ ಮಾಡೋದ, ಗಾಯತ್ರಿ ಜಪ ಮಾಡೋದ, ಅದಕ್ಕೆ ಭಯ ನನಗೆ. ಚೆನ್ನಾಗಿ ಗಾಯತ್ರಿ ಜಪ ಮಾಡೋದು ಯಾಕೆ ಭಯ ಆಗತ್ತೆ ಅನ್ನೋದು ಭಯ ಅಂದ್ರೆ ಹೊಡಿತಿದ್ರು. ರಾತ್ರಿ ಹೊತ್ತಲ್ಲಿ ನಮ್ಗೆ ನಮ್ಮನೆ ಟಾಯ್ಲೆಟ್ ಸ್ವಲ್ಪ ದೂರ ಆಯ್ತು, ಮನೆಯಿಂದ ಒಂದು 20 ಮಾರು ದೂರದಲ್ಲಿ ಕಟ್ಟಿಸಿದ್ದು, ಮನೆ ಹತ್ತಿರ ಬೇಡ ಅಂತ. ಅವ್ರು ರಾತ್ರಿ ಹೊತ್ಕೊಂಡು 11 ಗಂಟೆ ಮೇಲೆ ಹೋಗಿ ಭಯ ಆಗ್ತಿತ್ತು. ಅಪ್ಪ ನಿನ್ ಜೊತೆಗೆ ಬರ್ರಿ, ಹೋಗ ಭಯ ಅಂತ. ಏನಾಗುತ್ತೆ ಭಯ ಅಂದ್ರೆ? ಕಳ್ಳರು ಇದ್ಬಿಡು. ಕಳ್ಳರದ್ದು ಏನ್ ಮಾಡ್ತಾರೆ? ಓಡೋಗ್ತಾರೆ ಅಷ್ಟೇ. ನೀನು ನೋಡಿ ಓಡೋಗ್ತಾರೆ, ಏನ್ ಮಾಡೋದ? ನಮ್ಗೆ ಕಳ್ಳರು ದೆವ್ವಾಭೂತ ಭಯ ಇತ್ತು ಅವಾಗ. ದೆವ್ವಾಭೂತ ಭಯ ಅಂತ ಅವ್ರು ಆ ಭಯ ಅಂದ್ಬಿಟ್ರು ಇನ್ನೂ ಮುಂಚೆ ಹೊಡಿತಿದ್ರು ನಮ್ಮ ತಂದೆಯವರು. ಇಲ್ದೇವರು ದೇವಾಭೂತ ಕಲ್ಪಿಸ್ಕೊಂಡು ಭಯ ಅಂತಾನೆ ಅಂತ ಬೈದವರು. ಏನ್ ಮಾಡಿದ್ರು ನಮ್ಮ ತಂದೆ ಭಯ ಅಂದ ಮಾತ್ರ ಬಿಡ್ತಿರ್ಲಿಲ್ಲ. ತಳ್ತಿದ್ರು, ಹೋಗುನೋರು. ಬಾಗಿಲು ಹಾಕ್ತೀನಿ, ನಿನ್ ಭಯ ಅಂದ್ರೆ ಹೊರಗೆ ದಬ್ಬಿಟ್ಟು ಬಾಗಿಲು ಹಾಕೋತೀನಿ ಇನ್ನೋರು, ಬಾಗಿಲು ಹಾಕೊಂಡ್ಬಿಡ್ತೀನಿ ಇನ್ನೋರು. ಇಲ್ಲ ಹೋಗ್ಬಿಡ್ತೀನಿ ಹೋಗ್ಬರು. ಇವಾಗ ಹೋಗ್ಬಂದ ಹೋಗುತ್ತೆ ಭಯ. ಈ ರಮಣ ಮಹರ್ಷಿಗಳಿಗೂ ಭಯ ಆಗ್ತಿತ್ತಂತೆ. ಆ ಬೆಟ್ಟದಲ್ಲಿ ದೆವ್ವಾಭೂತ ಪಿಶಾಚಿದೆ ಭಯ ಆಗ್ತಿತ್ತಂತೆ. 2 ದಿವಸ ನಿದ್ದೆನೇ ಮಾಡಿರ್ಲಿಲ್ಲಂತೆ ಅವರು. ಆಮೇಲೆ ಇದೆಲ್ಲ ಬರೀ ಸುಳ್ಳು, ಎಂಥದ್ದು ಇಲ್ಲ ಅಂತ ಗೊತ್ತಾಗಿ ಆರಾಮಾಗಿದ್ದರಂತೆ. ಅಂತ ರಮಣ ಮಹರ್ಷಿ ಅಂಥವರಿಗೆ ಆಗಿತ್ತು ಅಂತಂದ್ರೆ ನಾವೆಲ್ಲ ಕಿಮನ್ಯೆ. ಅದೇ ನಮಗೂ ಚಿಕ್ಕ ವಯಸ್ಸಲ್ಲ ಭಯ ಸಾಮಾನ್ಯ ಆಗೋದು. ಅದು ಏನೇನೋ ತುಂಬಿಡ್ತಾರಲ್ಲ, ಈ ಚಂದಮಾಮ ಕಥೆ ಓದ್ತಾರೆ, ಯಾರ್ಯಾರೋ ಏನೋ ವಿಚಾರ ಇರ್ತಾರೆ. ಆ ಟೆಂಡರ್ ಆಗಿರ್ತಲ್ಲ ಚಿಕ್ಕ ವಯಸ್ಸಲ್ಲಿ ಮನಸ್ಸು, ಆ ಕೋಪದ ಮನಸ್ಸಿಗೆ ಏನಾದ್ರು ವಿಷಯ ಬಿಟ್ಟು ಅದು ಹಿಡ್ಕೊಂಡ್ಬಿಡ್ತದು. ರಾಕ್ಷಸ ದೆವ್ವಾಭೂತ ಪಿಶಾಚಿಗೆ ಅದು ಹೇಳ್ಬಾರ್ದು ಮಕ್ಕಳಿಗೆ ಧೈರ್ಯ ಹೇಳಬೇಕೆ ಹೊರತು, ಗುಮ್ಮ ಇದೆ, ಅಲ್ಲಿ ಗವ್ವ ಇದೆ, ಅಲ್ಲಿ ಹೋಗ್ಬೇಡ ಅಂತ ಹೆದರ್ಸಿದ್ರೆ ಇವ್ರೇನೋ ಪೆಟ್ ಮಾಡ್ಕೊಂಡ್ಬಿಡತ್ತೆ ಅಂತಕೋಸ್ಕರ ಅದನ್ನ ಹೇಳ್ತಾರೆ. ಅದಕ್ಕೆ ಅದು ಭಯ ಊರ್ಕೊಂಡ್ಬಿಟ್ಟು ಎಲ್ಲೂ ಹೋಗೋದೇ ಇಲ್ಲ. ಅದು ಅಂಜು ಪುರುಕರಾಗದೇ ಇರಬೇಕು. ಆಮೇಲೆ ಸತ್ವ ಸಂಶುದ್ಧಿ, ಸತ್ವ ಅಂತ ಒಳ್ಳೆದ ಲೂಸ್ ಕಟ್ಟ ಅದು ದೆವ್ವ ಇದೆ ಅಂತ ಕೆಲವು ಕೂಡ ದೆವ್ವಾಭೂತ ಇದೆ. ಅನ್ಯತಃ ನಿಂಕಲಿಲ್ಲ, ಎಲ್ಲ ನಿನ್ ಮನಸ್ಸಲ್ಲಿ ಕಣೋ, ನಿನ್ ಮನಸ್ಸಲ್ಲಿ ಇದೆ, ಏನಿಲ್ಲ. ಮನಸ್ಸೋ ವಶೇ ಸರ್ವ ಬಿದಂಬ ಭೂವ. ಮನಸ್ಸೇ ದೆವ್ವಾಭೂತ ಪಿಶಾಚಿ, ಮನಸ್ಸು ಬಿಟ್ಟು ಎಂತಲೂ ಇಲ್ಲ. ಅದಿದ್ದ ನಿಮ್ಗೇನು ಯಾಕೆ ಮಾಡಲಿಲ್ಲ? ಓ ನನ್ನ ತಪಶಕ್ತಿ ಇಲ್ಲ, ಅವ್ರಿಗೇನು ಮಾಡಿ, ನಿನ್ ತಪಶಕ್ತಿ ಇಲ್ಲ ಅನ್ಕೋ. ಎಂತ ಭ್ರಾಂತಿ. ಅದೇ ಬಿಟ್ರೆ ಗಾಲಿಗೆ ಭ್ರಾಂತಿ ತೆಗ್ದಿರ್ಲಿಲ್ಲ ಅಂತ ಅಂದ್ಕೊಂಡ್ರು, ತೆಗ್ದಿರ್ಲಿಲ್ಲ. ತೆಗ್ದಿತ್ತಾ?
ಶುದ್ಧಿ ಸತ್ವಸ್ಯ ಅಂತಃಕರಣಸ್ಯ ಸಂಶುದ್ಧಿ ಸಂವ್ಯವಹಾರೇಶು ಪರ ವಂಚನ ಮಾಯ ಅನೃತಾದಿ ಪರಿವರ್ಜನಂ. ಸತ್ವ ಅಂದ್ರೆ ಅಂತಃಕರಣ, ಅದರ ಸಂಶುದ್ಧಿಯಿಂದ ವ್ಯವಹಾರ ಮಾಡುವಾಗ ಇನ್ನೊಬ್ಬರಿಗೆ ವಂಚನೆ ಮಾಡೋದು. ಮಕ್ಕಳು ಬಂತು ಅಂತ ಕತೆ ಹೇಳ್ತಿದ್ನಲ್ಲ ನಾನು ಯಾವಾಗಲೂ, ಒಬ್ಬ ತಾಯಿ 100 ರೂಪಾಯಿ ಕೊಟ್ಟು ಕಳಿಸ್ಬಿಟ್ಟು ಅಂಗಡಿಯಿಂದ ಏನೋ ಸಾಮಾನು ತಗೊಂಬಂದು ಕಳಿಸಿದ್ದಾರೆ. ಚಿಕ್ಕ ಹುಡುಗ ಪಾಪ ಅವನಿಗೆ ಅಕ್ಕನ ಬರೋದಿಲ್ಲ, ಅಮ್ಮನಿಗೇನೋ ಅರ್ಜೆಂಟ್ ಇತ್ತು, ಮಗನ 5-6 ಹುಡುಗನ ಕಳಿಸಿದ್ರು. ಅದೇನು 1 kg ಸಕ್ಕರೆಗೆ ಅವತ್ತು 30 ರೂಪಾಯೋ 25 ರೂಪಾಯಿನೋ ಇತ್ತು. ಅವ್ನು ಏನು ಮಾಡ್ಬಿಟ್ಟ 80 ರೂಪಾಯಿ 20 ರೂಪಾಯಿ ಕೊಟ್ಟು ಕಳಿಸ್ಬಿಟ್ಟಿದ್ದಾನೆ 100 ರೂಪಾಯಿಗೆ. ಅವ್ನು ತಂದ್ಬಿಟ್ಟು ಅಮ್ಮ ಇದನ್ನು ಕೊಟ್ಟರು ಕೊಟ್ಟ. ಅವಳು ಅಮ್ಮ ಹೌದು, ಏನಪ್ಪ 20 ರೂಪಾಯಿ ಕೊಟ್ಟು ಕಳಿಸಿದ್ಯಲ್ಲ, 80 ರೂಪಾಯಿ kg ಸಕ್ಕರೆಯಿಂದ. ಇಲ್ಲಪ್ಪ 30 ರೂಪಾಯಿ, ನಾನು 70 ರೂಪಾಯಿ ಕೊಡ್ಬೇಕು, ಅವ್ನು ಕರ್ಕೊಂಡು ಹೋಗ್ಬೋದು, ನಾನೇ ಮಾಡಲಿ, 50 ರೂಪಾಯಿ 20 ರೂಪಾಯಿ ಕೊಟ್ಟಿದ್ದೆ ನಾನು, 50 ರೂಪಾಯಿ ಕರ್ಕೊಂಡು ಹೋಗಿದ್ದಾನೆ ಇಂದ. ಏನು ಮಾಡ್ತೀರಿ ಇವಾಗ? ಎಲ್ಲ ಕರ್ಕೊಂಡು ಹೋಗಿದ್ದು ಇರ್ಬೇಕಲ್ಲ, ರೋಡಲ್ಲಿ ಯಾರೋ ತಗೊಂಡು ಹೋಗಿದ್ದಾರೆ, ಇನ್ನೊಂದು ಸುಳ್ಳೋದಕ್ಕೆ. ಕರ್ಕೊಂಡು ಹೋಗಿದ್ದು ರೋಡ್ ಬಿದ್ದಿರ್ಬೇಕಲ್ಲ, ಅದು ಯಾರೋ ತಗೊಂಡು ಹೋಗಿದ್ದಾರೆ ಅಂದ್ಬಿಟ್ರೆ ಕಾಯ್ತು. ಹೌದು, ಭಾರಿ ಚಿಕ್ಕವ್ರು ಬಂದೇ ಒಂಥರ, ಬೇರೆಯವ್ರು ಬಂದೇ ಒಂಥರ, ಬುದ್ಧಿವಂತರು ಬಂದೇ ಒಂಥರ, ಈ ತರ ಮುಖ ನೋಡಿ ಅವರು ವ್ಯವಹಾರ ಮಾಡೋದು ಬಹಳ ಅದಿರಬಾರ್ದು ಅಂತ ಇದ್ದಾರೆ ಭಾಷ್ಯಕಾರರು. ಪರವಂಚನ, ಪರೇಶಾಂ ವಂಚನಂ ಪರವಂಚನಂ, ಇನ್ನೊಬ್ಬರನ್ನ ಮೋಸ ಮಾಡೋದು, ಇನ್ನೊಬ್ಬರಿಗೆ ಒಳಗೊಂದು ಹೊರಗೋ ಕಪಟ, ಮಾಯ ಅಂದ್ರೇನು? ಕಪಟತನ ಮಾಡೋದು ಮಾಯೆ, ಅನೃತ ಸುಳ್ಳು, ಇದೇ ಮುಂತಾದ ಬಿಡೋದಿದೆಯಲ್ಲ, ಇದೇ ಅಂತಃಕರಣ ಶುದ್ಧಿ. ಇದನ್ನು ಇಟ್ಕೋಬಾರ್ದು, ಯಾವ ಕಾರಣಕ್ಕೂ ಇದನ್ನು ನಡ್ಸ್ಕೋಬಾರ್ದು. ಶುದ್ಧ ಸತ್ವ ಭಾವೇನ ವ್ಯವಹಾರ ಇತ್ಯರ್ಥ ಅಂದ್ರು. ಶುದ್ಧಾಂತಃಕರಣ ಏನಾಯ್ತು? ಸತ್ವಶಬ್ದೇನ ಅಂತಃಕರಣ ಮಿತ್ಯುಚ್ಯತೆ. ಶುದ್ಧಾಂತಃಕರಣನಾಗಿ ವ್ಯವಹಾರ ಮಾಡಬೇಕು. ಯಾವಾಗಲೂ ತಿಳಿಯಾದ ಸ್ವಚ್ಛವಾದ ಸ್ವಭಾವ ಇಟ್ಕೊಂಡು ಮೋಸ ವಂಚನೆ ಇದ್ದೇನೆ ವ್ಯವಹಾರ ಮಾಡ್ತಾ ಹೋಗ್ಬೇಕು. ಅದು ಸತ್ವ ಸಂಶುದ್ಧಿ. ಜ್ಞಾನಯೋಗ ವ್ಯವಸ್ಥಿತಿ ಮೂಲ ಪದ, ಅದಕ್ಕೆ ಅರ್ಥ ಬರೆದರೆ ಜ್ಞಾನಂ ಶಾಸ್ತ್ರತಃ ಆಚಾರ್ಯತಶ್ಚ ಆತ್ಮಾದಿ ಪದಾರ್ಥಾನಾಂ ಅವಗಮಃ ಅವಗತಾನಾಂ ಇಂದ್ರಿಯಾದಿ ಉಪಸಂಹಾರೇಣ ಏಕಾಗ್ರತೆಯ ಸ್ವಾತ್ಮ ಸಂವೇದ್ಯತ ಆಪಾದನಂ ಯೋಗಃ. ಜ್ಞಾನ ಅಂದ್ರೆ ಉಪನಿಷತ್ತು ಅಥವಾ ವೇದ, ಗೀತೆ ಇತ್ಯಾದಿ ಶಾಸ್ತ್ರ ಇದಿಲ್ಲ, ಆ ಶಾಸ್ತ್ರಗಳಿಂದಲೂ ಗುರುಗಳಿಂದಲೂ ಆತ್ಮಾದಿ ಪದಾರ್ಥ, ಆತ್ಮ ಬ್ರಹ್ಮ ಸಾಕ್ಷಿ ಇದು, ಅಥವಾ ಸಾಧನ ವಿಚಾರ, ಶಬ್ದಮಾದಿ ಸಾಧನ ವಿಚಾರ, ಅಥವಾ ಪ್ರಕ್ರಿಯಾ ವಿಚಾರ, ಎಲ್ಲ ವಿಚಾರ ಹೇಳ್ತಾರಲ್ಲ, ಆ ವಿಚಾರಗಳನ್ನೆಲ್ಲ ಮುಂಚೆ ತಿಳ್ಕೊಳ್ಳೋದು. ಗುರು ಹೇಗೆ ಹೇಳ್ತಾರೋ ಹಾಗೆ ತಿಳ್ಕೊಳ್ಳೋದು, ಶಾಸ್ತ್ರ ಹೇಗೆ ಹೇಳಿದೆಯೋ ಹಾಗೆ ಗೊತ್ತು ಮಾಡ್ಕೊಳ್ಳೋದು. ಮುಂಚೆ ಗೊತ್ತು ಮಾಡ್ಕೊಂಡ್ಬಿಟ್ಟು ಆಮೇಲೆ ಗೊತ್ತು ಮಾಡಿಕೊಂಡಂಥ ಆ ವಿಚಾರವನ್ನು ಇಂದ್ರಿಯಗಳನ್ನೆಲ್ಲ ಅಡಗಿಸಿಕೊಂಡು ಉಪಸಂಹಾರ ಮಾಡಿಕೊಂಡು, ಅಂದರೆ ಬಾಹ್ಯ ಹೊರಗಡೆಗೆ ಚದರದೇ ಇರೋ ಹಾಗೆ ನೋಡಿಕೊಂಡು, ಅದು ಚಂಚಲವಾಗಿ ಚದರ್ತಾ ಇದ್ರೆ ಕೇಳಿದ್ದು ತಿಳ್ಕೊಂಡಿದ್ರೆ ಹೋಗ್ಬಿಡುತ್ತೆ. ಕೇಳಿದ್ದೆಲ್ಲ ಹಾಗೆ ಉಳಿಸ್ಕೋಬೇಕು, ತಿಳ್ಕೊಂಡಿದ್ದೆಲ್ಲ ಹಾಗೆ ಉಳಿಸ್ಕೋಬೇಕು ಅಂದರೆ ಮತ್ತೆ ಅದನ್ನು ಏಕಾಗ್ರತೆಯನ್ನು ಮತ್ತೆ ಅನುಸಂಧಾನ ಮಾಡಬೇಕು. ಚೆನ್ನಾಗಿ ಊರಿಸ್ಕೊಂಡ್ರೆ ಅದು ಉಳಿಯುತ್ತೆ. ಹಾಗಾಗಿ ಇಂದ್ರಿಯಾದಿಗಳನ್ನು ಅಡಗಿಸಿಕೊಳ್ಳುವುದರ ಮೂಲಕ ಏಕಾಗ್ರತೆಯಿಂದ ತನ್ನ ಅನುಭವಕ್ಕೆ ಇಂಪ್ಲಿಮೆಂಟ್ ಆಗುವ, ತಾಕುವ ಹಾಗೇನೆ ಅದನ್ನು ಮಾಡ್ಕೊಳ್ಳೋ ಪ್ರಯತ್ನ ಇದೆಯಲ್ಲ, ಅದು ಯೋಗ. ತನ್ನ ಅನುಭವಕ್ಕೆ ಬರುವ ಹಾಗೇನೆ ಪ್ರಯತ್ನ ಪಡಬೇಕು. ಆತ್ಮವಿಚಾರ, ನಾನು ಇದುವರೆಗೂ ವಿಚಾರವಿದ್ದೇನೆ, ದೇಹದನ್ನೇ ನಾನು ಅಂತ ಇದ್ದೆ, ಆದರೆ ಇವರು ಹೇಳ್ತಿದ್ದಾರೆ ದೇಹಾದಿಗಳೆಲ್ಲಕ್ಕೂ ಸಾಕ್ಷಿಯಾಗಿರೋದು ಅಂತ ಇದ್ದಾರೆ. ಹಾಗಾದರೆ ದೇಹ ಎಲ್ಲಕ್ಕೂ ಸಾಕ್ಷಿಯಾಗಿರುವಂಥವನು ಯಾವನಾಗಿರ್ಬೇಕು, ಹೇಗಿರಬೇಕು ಅಂಥೇಳಿ ಯುಕ್ತಿ ಕೊಟ್ಕೊಂಡು ಮತ್ತು ಶಾಸ್ತ್ರವಾಕ್ಯವನ್ನು ಜ್ಞಾಪಿಸ್ಕೊಂಡು ಅದನ್ನೆಲ್ಲ ನಾನಲ್ಲದನ್ನೆಲ್ಲ ಬಿಟ್ಕೊಂಡು ಆತ್ಮನ ಸ್ವರೂಪವನ್ನೇ ಕಟ್ಕೊಳ್ಳೋಕ್ಕೆ ಪ್ರಯತ್ನ ಪಡುವಂತಹ ಅನುಭವ ತಂದ್ಕೊಳ್ಳೋ ಪ್ರಯತ್ನ ಮಾಡೋದು. ಸ್ವಾತ್ಮ ಸಂವೇದ್ಯತೆ ಅನ್ನೋದು ಇಂಪಾರ್ಟೆಂಟ್ ಪದ. ಆತ್ಮ ತನ್ನ ಸ್ವರೂಪಕ್ಕೆ ಸಂವೇದ್ಯತೆಯನ್ನು, ಅದು ಫೀಲಿಂಗ್ ಆಗೋದು, ಅನುಭವ ಬರೋದು, ಗೊತ್ತಾಗೋದು, ಅದನ್ನು ಮಾಡ್ಕೊಳ್ಳೋದೇ ಆಪಾದನೆ ಮಾಡ್ಕೊಳ್ಳೋದೇ ಯೋಗ. ತಯೋಹೋ ಜ್ಞಾನಯೋಗಯೋ ವ್ಯವಸ್ಥಿತಿ ವ್ಯವಸ್ಥಾನಂ ತನ್ನಿಷ್ಠತಾ. ಆ ಜ್ಞಾನಯೋಗಗಳಲ್ಲಿಯೇ ಸೆಟ್ ಆಗಿಡ್ಬೇಕಂತೆ, ನಿಂತುಡ್ಬೇಕಂತೆ. ಇದು ಸನ್ಯಾಸಿಗೆ ಬಹಳ ಮುಖ್ಯವಾದಂತಹ ಸಾಧನ. ಯಾಕಂದ್ರೆ ಸನ್ಯಾಸಿ ಅದಕ್ಕಾಗಿ ತಾನು ಸನ್ಯಾಸ ಮಾಡಿದ್ವು, ತತ್ವಜ್ಞಾನಕ್ಕಾಗಿ ಸನ್ಯಾಸ ಮಾಡಿದ್ರಿಂದ ಬೆಳಗ್ಗೆ ಎದ್ದಾಗ ರಾತ್ರಿವರೆಗೂ ಶಾಸ್ತ್ರಾಚಾರ್ಯರು ಹೇಳಿದಂಥ ವಿಚಾರವನ್ನೇ ಮೆಲುಕು ಹಾಕ್ತಾ ಅದನ್ನು ತನ್ನ ಅನುಭವಕ್ಕೆ ಹೊಂದಿಸಿಕೊಳ್ಳುವುದಕ್ಕಾಗಿ ಪ್ರಯತ್ನ ಮಾಡ್ತಾ ಇರೋದಿದೆಯಲ್ಲ, ಇದು ಜ್ಞಾನಯೋಗದಲ್ಲಿ ವ್ಯವಸ್ಥಿತೆ
ವ್ಯವಸ್ಥಿತಿ ಅಂದರೆ ವ್ಯವಸ್ಥಾನ ತನ್ನಿಷ್ಠತ ಅದರಲ್ಲಿಯೇ ನಿಂತ್ಕೊಂಡಿರೋದು ಅಂತ. ಇದು ಈ ದೈವೀ ಸಂಪತ್ತಿನಲ್ಲಿ ಪ್ರಧಾನವಾದ ಸಂಪತ್ತಂತೆ. ಏಷಾ ಪ್ರಧಾನ ದೈವೀ ಸಾತ್ವಿಕಿ ಸಂಪತ್ತು. ನೋಡಿ, ಅಭಯಂ ಸತ್ವ ಸಂಶುದ್ಧಿ ಅಲ್ಲಿಂದ ದ್ರೋಹೋ ನಾತಿಮಾನಿತ ಅಂತ ಹೇಳಿ 3ನೇ ಶ್ಲೋಕದಲ್ಲಿ ಹೇಳಿದೆಯಲ್ಲ, ಅಷ್ಟು ಸಾಧನೆಗಳಲ್ಲಿ ಈ ಸಾಧನೆ ಇದೆಯಲ್ಲ, ಯಾವುದೋ ಜ್ಞಾನಯೋಗ ವ್ಯವಸ್ಥಿತಿ ಅನ್ನೋದು, ಇದು ಬಹಳ ಪ್ರಧಾನವಾದದ್ದು, ಬಹಳ ಮುಖ್ಯವಾದದ್ದು. ಇದು ಆಗದೆ ಹೋದರೆ ಅದೆಲ್ಲ ಮಾಡ್ಕೋಬೇಕಾಗತ್ತೆ. ಯಾರಿಗೆ ಇದು ಯಾವಾಗಲೂ ನಡೆಸೋಕ್ಕಾಗ್ತಾ ಇರುತ್ತೋ ಅವ್ರಿಂದ ಬೇರೆ ಏನು ಮಾಡಬೇಕಾಗಿಲ್ಲ. ಅವನು ಅಹಿಂಸೆ ಆಗಲಿ, ಯಾಕಂದ್ರೆ ಹಿಂಸೆ ಮಾಡೋ ಸಂದರ್ಭ ಇಲ್ಲ ಅವನಿಗೆ. ಸುಳ್ಳು ಹೇಳೋದು ಬಿಡಬೇಕು, ಸುಳ್ಳು ಹೇಳಬಾರ್ದು ಅನ್ನೋದಾಗಲಿ, ಅಥವಾ ದಯೆ ತೋರಿಸ್ಬೇಕು ಇತ್ಯಾದಿಗಳೆಲ್ಲ ಅವನ ಪ್ರಸಂಗವೇ ಬರಲ್ಲ. ಆತ್ಮಚಿಂತನೆಯಲ್ಲಿ ಸರ್ವದಾ ಮುಳುಗಿರುವಂತಹ ಯೋಗಿಗೆ ಪರೋಪಕಾರ ಮಾಡೋದು, ದಾನ ಮಾಡೋದು, ತಪಸ್ಸು, ಆರ್ಜವ ಇತ್ಯಾದಿಗಳು ಯಾರಕ್ಕೆ ಬೇಕು ಅವನಿಗೆ? ಅದು ಯಾವಾಗ ಆತ್ಮಚಿಂತನೆಯಲ್ಲಿ ಮುಳುಗೋಕ್ಕಾಗಲ್ಲ ಆಗ ತಪಸ್ಸು, ಸತ್ಯ, ಹಿಂಸೆ, ಬ್ರಹ್ಮಚರ್ಯ, ಆರ್ಜವ ಎಲ್ಲವನ್ನೂ ಕೂಡಿಸ್ಕೋಬೇಕು. ಇದು ಬಹಳ ಮುಖ್ಯವಾದ, ಪ್ರಧಾನವಾದ, ಶ್ರೇಷ್ಠವಾದ, ಹತ್ತಿರವಾದ ಸಾಧನ. ಯಾವುದಕ್ಕೆ? ಮೋಕ್ಷ, ಆತ್ಮಜ್ಞಾನಕ್ಕೆ. ಅನ್ನ ಏಷಾ ಸಂಪತ್ತು, ಏಷಾ ಸಂಪತ್ತು ಪ್ರಧಾನ, ಏಷಾ ದೈವೀ ಸಂಪತ್ತು, ಏಷಾ ಸಾತ್ವಿಕೀ ಸಂಪತ್ತು, 3 ಗುಣಗಳು. ಇದು ಪ್ರಧಾನವಾದ ಸಂಪತ್ತು, ಇದೇ ಹೆಚ್ಚಿನ ದೈವೀ ಸಂಪತ್ತು, ಇದು ಅತ್ಯಂತ ಸಾತ್ವಿಕವಾದ ಸಂಪತ್ತು. ಇದು ಯತ್ತ ಯೇಷಾಂ ಅಧಿಕೃತಾನಾಂ ಯಾ ಪ್ರಕೃತಿ ಸಂಭವತಿ ಸಾತ್ವಿಕಿ ಸಾ ಉಚ್ಯತೆ. ಇಲ್ಲಿನ ಮುಂದಕ್ಕೆ ಯಾರಿಗೆ ಯಾವುದು ಹೊಂದುತ್ತದೆಯೋ ಅದನ್ನ ಮಾತ್ರ ಹೇಳ್ತೀವಿ ಅಂತ. ಯಾಕೆಂದ್ರೆ ಸನ್ಯಾಸಿ ದಾನ ಮಾಡೋದಂತ ದಾನ ಮಾಡ್ತಾನೆ ಅವನು. ಸ್ವಾಧ್ಯಾಯ, ತಪಸ್ಸು, ಆರ್ಜವ, ಯಜ್ಞ ಇದೆ. ಬ್ರಹ್ಮಚರ್ಯ ಅಂತ ಯಜ್ಞ ಮಾಡ್ತಾನೆ. ಬೇರೆ ಸ್ತ್ರೀಯರಾಗಲಿ, ಬೇರೆ ವರ್ಣದವರಾಗಲಿ ಬೇರೆ ಎಂತ ಮಾಡ್ತಾರೆ. ಅದರಿಂದ ಇಲ್ಲಿನ ಮುಂದಕ್ಕೆ ಹೇಳ್ತಕ್ಕಂತಹ ಇದಿದೆಯಲ್ಲ, ಯಾವುದು ಸಾಧನೆಗಳು, ದಾನ, ದಮ, ಯಜ್ಞ, ಸ್ವಾಧ್ಯಾಯ, ತಪಸ್ಸು, ಆರ್ಜವ, ಅಹಿಂಸಾ, ಇವುಗಳಲ್ಲಿ ಯಾವುದರಲ್ಲಿ ಯಾರಿಗೆ ಅಧಿಕಾರವಿದೆಯೋ, ಯಾರು ಯಾವುದಕ್ಕೆ ಫಿಟ್, ಯೋಗ್ಯರು, ತಕ್ಕವರು, ಮಾಡೋಕ್ಕೆ ಅರ್ಹರಾಗಿದ್ದಾರೋ, ಅದು ಯಾವ ಪ್ರಕೃತಿ ಯಾರಿಗೆ ಹೊಂದುತ್ತದೆಯೋ ಆ ಸಾತ್ವಿಕವಾದ ಈ ಪ್ರಕೃತಿಯನ್ನು ಮುಂದಕ್ಕೆ ಹೇಳ್ತೀವಿ ಅಂತ ಇದ್ದಾರೆ. ಇದು ಮೇಲಿಂದು ಸಾರ್ವತ್ರಿಕ, ಜ್ಞಾನಯೋಗ ವ್ಯವಸ್ಥೆ ಸಾರ್ವತ್ರಿಕ. ಅಭಯಂ ಸತ್ವ ಸಂಶುದ್ಧಿಯು ಸಾರ್ವತ್ರಿಕ. ಅಭಿವೃತ ಅನ್ನೋದು ಎಲ್ರಿಗೂ ಬೇಕು, ಸತ್ವ ಸಂಶುದ್ಧಿಯು ಎಲ್ರಿಗೂ ಬೇಕು. ಅದನ್ನ ಯಾರ್ಯಾರಿಗೆ ಯಾವುದು, ಆಮೇಲೆ ಕೆಲವು ಇದ್ದುಬಿಡತ್ತೆ. ಕೆಲವರಿಗೆ ಯಾರಲ್ಲಿ ಯಾವುದು ಇದ್ದು ಬಿಟ್ಟಿದೆಯೋ ಅವರು ಇಲ್ಲದೆ ಇದ್ದದನ್ನು ಸಾಧಿಸ್ಕೋಬೇಕು, ಇದ್ದದ್ದನ್ನು ಉಳಿಸ್ಕೋಬೇಕು, ಇದ್ದದ್ದನ್ನು ಉಳಿಸ್ಕೊಂಡು ಇಲ್ಲದನ್ನು ಸಾಧಿಸ್ಕೋಬೇಕು. ಇನ್ನು ಯಾವುದು ಆಗೋದೇ ಇಲ್ವೋ ಅದು ಅವ್ರನ್ನ ಬಿಟ್ಟು ಬಿಡಬೇಕು, ಅದನ್ನ ಮಾಡಕ್ಕೆ ಹೋಗ್ಬಾರ್ದು. ಯಜ್ಞ ಹೇಳಿದ್ದಾರೆ, ಯಜ್ಞ ಎಲ್ಲರೂ ಏನು ಯಜ್ಞಾನ ಸೋಮಯಾಗಾದಿ ಯಜ್ಞವನ್ನು ಎಲ್ಲರೂ ಮಾಡೋ ಅವಶ್ಯಕತೆ ಇಲ್ಲ. ಬೇರೆ ಯಜ್ಞ ಇಟ್ಕೊಂಡು ಮಾಡ್ಬೋದು, ಅವ್ರಿಗೆ ಹೊಂದುವ ಯಜ್ಞ ಮಾಡ್ಬೋದು. ನಾವು ಅರ್ಥ ಮಾಡಿದ ಕ್ರಮದಲ್ಲಿ ಎಲ್ಲವೂ ಎಲ್ರಿಗೂ ಹೊಂದಿರ್ತಪ್ಪ ಅಲ್ವಾ? ಅವಾಗ ಎಲ್ಲವೂ ಎಲ್ಲಕ್ಕೂ ಹೊಂದುತ್ತೆ. ದಾನವೂ ಅಷ್ಟೇ. ದಾನದಲ್ಲಿ ದೈಹಿಕ ದಾನ ಇದೆಯಲ್ಲ, ಶ್ರಮದಾನ ಮಾಡೋದು, ಶ್ರಮದಾನ ಅದೇ ದುಡ್ಡೇ ಕೊಡಬೇಕು ಅಂತೇನಿಲ್ಲ, ಪರೋಪಕಾರ ಒಂದು ದಾನ. ಅದು ಯಾವ ಸಾಧನದಲ್ಲಿ ಯಾರು ಅಧಿಕಾರಿಗಳಾಗಿರ್ತಾರೋ, ಯಾವ ಪ್ರಕೃತಿಯು ಯಾರಿಗೆ ಹೊಂದುತ್ತದೆಯೋ ಆ ಸಾತ್ವಿಕೆಯನ್ನು ಹೇಳ್ತೀವಿ ಅಂತ ಇದ್ದಾರೆ. ದಾನಂ ಯಥಾಶಕ್ತಿ ಸಂವಿಭಾಗೋ ಅನ್ನಾದೀನಾಂ. ದಾನ ಅಂದ್ರೆ ಏನು? ಅನ್ನಾದಿ, ಅನ್ನ, ವಸ್ತ್ರ, ಔಷಧ, ಬೇರೆ ಇತ್ಯಾದಿಗಳನ್ನ, ಮನೆ, ಗೋ, ಭೂ, ಹಿರಣ್ಯ ಅವುಗಳನ್ನ ತನ್ನ ಶಕ್ತಿಗೆ ಅನುಗುಣವಾಗಿ, ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅದನ್ನು ಸಂವಿಭಾಗ ಅಂದರೆ ಹಂಚೋದು ಯೋಗ್ಯರಿಗೆ. ಪಾಪ ಯಾರು ಹಸಿರು ಒದ್ದಾಡ್ತಿದ್ದಾರೋ, ಇದು ಮಾಡ್ತಿರ್ತಾರೋ, ಅನ್ನಸ್ಯ ಕ್ಷಿತಂ ಪಾತ್ರಂ ಅಂತ ಧರ್ಮಶಾಸ್ತ್ರ. ಹಸಿವಾದವರೆಲ್ಲ ಅನ್ನಕ್ಕೆ ಯೋಗ್ಯರು. ಅನ್ನಕ್ಕೆ ಇವರಿಗೆ ಅವರಿಗೆ ಯಾರ್ಯಾರು ಹಸಿವಾಗಿದೆಯೋ ಅವರೆಲ್ಲರೂ ಅನ್ನ ತಗೊಳ್ಳೋಕೆ ಅರ್ಹರು, ಅವ್ರಿಗೆ ಕೊಡಬೇಕು. ಅನ್ನದಾನಂ ಮಹಾದಾನಂ ಅಂತಾರೆ. ಮನುಸ್ಮೃತಿಯಲ್ಲಂತೂ ಅನ್ನಾದೇ ಭ್ರೂಣಃ ಮಾಷ್ಟಿ, ಬ್ರಹ್ಮಹತ್ಯಾದಿ ಪಾಪವನ್ನು ತೊಗೊಂಡ್ಬಿಡ್ತಾನಂತೆ. ಯಾರ ಅನ್ನವನ್ನು ಊಟ ಮಾಡ್ತಾರೋ ಆ ಮನುಷ್ಯನ ಪಾಪವನ್ನು ತೊಗೊಂಡ್ಬಿಡ್ತಾನಂತೆ. ಅವನ ಅನ್ನ ರೂಪದಿಂದ ಕೊಟ್ಬಿಡ್ತಾನಂತೆ, ತಗೋ ಎಲ್ಲ ಪಾಪವನ್ನು ಅಂತ.
ಸುಲಭ. ಪಾಪವನ್ನು ಇನ್ನೊಬ್ರಿಗೆ ಹಂಚೋದು, ನಮ್ಮ ಪಾಪವನ್ನು ಹಂಚೋದಕ್ಕೆ ಅನ್ನದಾನ ತುಂಬ ಸುಲಭ. ಒಬ್ಬನಂಗೆ ಕೇಳಿದ್ರು, ಇದು ತಪ್ಪಲ್ವಾ, ಇದು ತಮ್ಮ ಪಾಪವನ್ನ ಇನ್ನೊಬ್ಬರಿಗೆ ಹಂಚೋದು ತಪ್ಪಲ್ವಾ ಅಂತ. ಅಲ್ಲಪ್ಪ, ಅನ್ನದಾನ ಮಾಡೋದು ಅನ್ನೋದನ್ನು ಒಂದು ವಿಧಿಸ್ಬೇಕು, ಅದಕ್ಕೊಂದು ಅರ್ಥವಾದ ಹೇಳಬೇಕು, ತನ್ನ ಪಾಪ ಕಳ್ಕೊತಾನೆ ಅಂತ. ಇದು ಅದು ಅವನ ಅನ್ನದಾನ ಮಾಡೋದೇ ಇಲ್ಲ. ನೋಡುವ ಪಾಪವನ್ನ ಕಳ್ಕೊತೀಯಾ, ಚಿತ್ತಶುದ್ಧಿ ಆಗತ್ತೆ ಅಂತ ಮಾಡ್ತೀನಿ ಅಂತಾನೆ. ತಗೊಳ್ಳೋ ಕಡೆಯಿಂದ ನೀನು ಅನ್ನ ಇನ್ನೊಬ್ಬರು ಅನ್ನ ತಗೊಂಡ್ರೆ ನಿನಗೊಂದು ಹೇಳ್ತಾರೆ, ವಿಶ್ವೇಭ್ಯೋ ದೇವೇಭ್ಯೋ ಧಾನ್ಯಂ ವಾಚೇನ್ನಂ ದೇವಸ್ಥೆ ಶಿರೋ ಬಾಹುಭ್ಯಾಂ ಉಷ್ಣೋಸ್ತಾಭ್ಯಾಂ ಗೃಹಾಮಿ ರಾಜಾ ಕಾವಣೋ ದಕ್ಷಿಣೆ ವಾಚೇನ್ನಂ ದಕ್ಷಿಣೆ ವಾಚೇನ್ನಂ ತೇನಾಂ ತತ್ವಶಯ ಮಾಡಬೇಕು. ಬೇರೆ ಭಗವಂತನ ಸ್ಮರಣೆ ಜಪ ಧ್ಯಾನ ಮಾಡೋದ್ರಿಂದ ಎಲ್ಲ ದೋಷ ಹೋಗುತ್ತೆ. ಇನ್ನಂತ ಹೇಳ್ತಾನೆ, ಆ ಹರಿ ಕೃಷ್ಣ ರಾಮ ನಾರಾಯಣ ಅಂತ ಉಚ್ಚಾರಣೆ ಮಾಡಿದ ಭಕ್ತಿಯಿಂದ ಅದರಿಂದ ಎಷ್ಟು ಇದು ಹೋಗುತ್ತೋ ಪಾಪ, ಅಷ್ಟು ಪಾಪ ಮಾಡೋಕ್ಕೆ ಆಗಲ್ಲ ಮನುಷ್ಯನಿಗೆ ಅಂತ ಕೊಡ್ತಾರೆ. ಮನುಷ್ಯನಿಗೆ ಪಾಪ ಮಾಡೋಕ್ಕೆ ಆಗಲ್ಲ, ಅಷ್ಟು ಪಾಪ ಕಳ್ಕೊತಾನೆ ಅಂದ್ರೆ ನಾಮೋಚ್ಚಾರಣೆಯಿಂದ ಅಂತ. ದಮಶ್ಚ ಬಾಹ್ಯಕರಣಾನ ಉಪಶಮಃ. ಆಗ 11 ನಾಳೆ ಹೇಳೋಣ. ದಮ ಹೊರಗಿನ ಇಂದ್ರಿಯನೆಲ್ಲ ಅಡಗಿಸ್ಕೊಳ್ಳೋದು ದಮ. ಅಂತಃಕರಣಸ ಉಪಶಮನಂ ಶಾಂತಿಂ ವಕ್ಷ್ಯತಿ. ಅಲ್ಲ, ಅಂತಃಕರಣ ಉಪಶಮ ಬರೋ ಕಾರಣ ಇಲ್ಲ ದಮಕ್ಕೆ. ಯಾಕೆ ಬರತ್ ನೋಡ ಆಗ್ಲಿ ವಕ್ಷ್ಯತಿ ಮುಂದೆ ಹೇಳ್ತಾರೆ. ದಮದ ಮನಸ್ಸು ಸೇರೋದೇ ಇಲ್ಲ. ಅಲ್ಲಿ ಇದು ಮಾಡ್ಬಿಟ್ಟಿದ್ದಾರೆ, ಶಾಂತೋ ದಾಂತ ಉಪರ. ಅಲ್ಲಿ ಶಾಂತ ಅಂದ್ರೆ ಇಂದ್ರಿಯ ನಿಗ್ರಹ, ಶಾಂತ ದಮ ಅಂದ್ರೆ ಮನೋನಿಗ್ರಹ ಮಾಡ್ಬಿಟ್ಟಿದ್ದಾರೆ. ಇಲ್ಲಿ ದಮ ಅಂದ್ರೆ ಬಾಹ್ಯಕರಣದ ಉಪಶಮವೇ, ಶಮ ಅಂದ್ರೆ ಅಂತಃಕರಣದ ಉಪಶಮ. ಶಮ ಹೇಳಲೇ ಇಲ್ವಲ್ಲ ಅಂದ್ರೆ ಹೇಳಿದೆ, ಶಾಂತಿ ಎನ್ನುವುದ್ರಲ್ಲಿ ಶಮವನ್ನು ಹೇಳಿದೆ, ಅದನ್ನ ಇದನ್ನ ಅಡಕ ಮಾಡ್ಕೋಬೇಡಿ ಅಂತ ಇದ್ದಾರೆ, ಸೇರಿಸ್ಕೋಬೇಡಿ ಅಂತ. ಯಜ್ಞಶ್ಚ ಶ್ರೌತಃ ಅಗ್ನಿಹೋತ್ರಾದಿ ಸ್ಮಾರ್ತಶ್ಚ ದೈವಯಜ್ಞಾದಿ. ಯಜ್ಞದಲ್ಲಿ ಶ್ರೌತಯಜ್ಞ ಸ್ಮಾರ್ತಯಜ್ಞ ಅಂತ. ಅಂದ್ರೆ ಅಗ್ನಿಹೋತ್ರಾದಿಗಳಿಂದ ಯಜ್ಞ ಶ್ರೌತಯಜ್ಞ, ಉಪಾಸನ ವೈಶ್ಯದೇವ ಸಾಲಿಪಾಕಾದಿಗಳ ಸ್ಮಾರ್ತಯಜ್ಞ, ಅದನ್ನು ಮಾಡೋದು. ಸ್ವಾಧ್ಯಾಯ ಋಗ್ವೇದಾಧ್ಯಯನಂ ಅದೃಷ್ಟಾರ್ಥಂ. ಅದೃಷ್ಟಾರ್ಥ ಹೇಳ ಅವಶ್ಯಕತೆ, ಅದೃಷ್ಟಾರ್ಥ ಅದಿರೋದು. ಋಗ್ವೇದಾದಿಗಳನ್ನು ಅಧ್ಯಯನ ಮಾಡುವುದಿಲ್ಲ ಅಂದರೆ ಕಣ್ಣಿಗೆ ಕಾಣದೇ ಇರೋ ಪುಣ್ಯಕ್ಕೋಸ್ಕರವಾಗಿ, ಒಂದು ಉತ್ತಮ ಲೋಕಪ್ರಾಪ್ತಿಗಾಗಿ ಅಪೇಕ್ಷೆ ಪಟ್ಟರೆ. ಇಲ್ಲ ಚಿತ್ತಶುದ್ಧಿಗಾಗಿ ಕರ್ಮಯೋಗ ಮಾಡಿದ್ರು ಚಿತ್ತಶುದ್ಧಿಯಾಗಿ ತತ್ವಜ್ಞಾನ ಕಡೆ ಹೋಗ್ತಾರೆ. ಒಟ್ಟು ಕಣ್ಣು ಕಾಣದೇ ಇರುವಂತಹ ಒಂದು ಉತ್ತಮ ಫಲಕ್ಕಾಗಿ ಋಗ್ವೇದಾದಿಗಳನ್ನು ಅಧ್ಯಯನ ಮಾಡೋದು ಸ್ವಾಧ್ಯಾಯ. ತಪಃ ವಕ್ಷ್ಯಮಾಣಂ ಶಾರೀರಾದಿ. ತಪಸ್ಸನ್ನು ಮುಂದೆ ಹೇಳ್ತಾರೆ 11ನೇ ಅಧ್ಯಾಯದ. ಶಾರೀರ ತಪಸ್ಸು, ವಾಚಿಕ ತಪಸ್ಸು, ಮಾನಸಿಕ ತಪಸ್ಸು ಅಂತ ಅದನ್ನು ತಗೋಬೇಕು. ಆರ್ಜವಂ ರುಜುತ್ವಂ ಸರ್ವದಾ. ಆರ್ಜವ ಯಾವಾಗಲೂ ರುಜುತ್ವ ಇಟ್ಕೋಬೇಕು. ಒಂದ್ಸಲ ರುಜುತ್ವ ಇದಾಗಲಿಲ್ಲ, ಯಾವಾಗಲೂ ತ್ರಿಕರಣ ಶುದ್ಧಿ ಇಟ್ಕೊಂಡು ಒಂದೇ ಪ್ರಕಾರ ನಡ್ಕೊಳ್ಳೋದು. ದೇಹದಿಂದ, ಮನಸ್ಸಿನಿಂದ, ಇಂದ್ರಿಯದಿಂದ ಏಕಪ್ರಕಾರವಾಗಿ ನಡ್ಕೊಳ್ಳೋದು ರುಜುತ್ವ. ಅದು ಯಾವಾಗ ಒಂದ್ಸಲ ಮಾಡ್ಕೊಂಡ್ರೆ ರುಜುತ್ವ ಆಗಲಿಲ್ಲ, ಯಾವಾಗಲೂ ಅದನ್ನು ಬಿಟ್ಕೋಬಾರ್ದು, ಕೊನೆಯವರೆಗೂ ಅದನ್ನು ಕಾಪಾಡ್ಕೋಬೇಕು. ಅದು ಆರ್ಜವ.